ಇಲ್ಲಿ ತಡಿ ಹಿಂಗೆ ಬರ್ತದೆ ಪ್ಲಸ್ ಬರತೈತೆ. ಇಲ್ಲ ಇದ್ರಿಗೆ ಇದ್ದಾವ ನಿಮಗ್ ಗಾಡಿಯವ್ರಿಗೆ ಏನಾಗುದಿಲ್ಲ ಅದು ಹಿಂಗ ಅಡ್ಡ ಬಿಟ್ಟತಿ ಇದ್ರಿಗೆ ಬಸ್ ಅಂತ ಬರತತೆ. ಹಾ ಬಾಜು ಕುಂತವಂಗ ಬರ್ತತಿ, ಇಲ್ಲಿ ಇದ್ರಗೆ ಇದ್ದವ್ರಿಗೆ ಬರ್ತದ. ಮನುಷ್ಯನ ಕಲ್ಪನೆಗಳ ಭೇದ ಭಾವವನ್ನು ಹುಟ್ಟಿಸ್ತಾವ. ಕಲ್ಪನಾ ಇರ್ಲಿಲ್ಲ ಅಂದ್ರೆ ಭೇದ ಭಾವ ಇಲ್ಲೈತಿ ಹೇಳಿ. ಅದಕ್ಕೆ ಕಲ್ಪನಾ ರಹಿತ ಆಗ್ಬೇಕನ್ನುವಂಗಿದ್ರೆ ಇರುವಿನ ಕಡೆ ಲಕ್ಷ ಕೊಡ್ಬೇಕು. ಆ ಸ್ವರೂಪದ ಕಡೆ ಲಕ್ಷ ಕೊಡ್ಬೇಕು. ಯಾರು ಅದರ ಅನುಭವವನ್ನು ಮಾಡ್ಕೊಂಡಿರ್ತಾರ ಅವರಲ್ಲಿ ಇದನ್ನ ಕೇಳಿ ಮನನ ಮಾಡುವಂಥ ಪ್ರಯತ್ನ ಮಾಡಬೇಕು. ಅಂದ್ರೆ ಕಲ್ಪನಾದಿಗಳ ತಾಕಲಾಟ ಕಡಿಮೆ ಆಗಿಬಿಡ್ತೈತಿ. ಈ ಜಗತ್ತನೇ ಕಲ್ಪಿತದ. ಈ ಕಲ್ಪಿತ ಭಾವ ಏನೈತಿಲ್ಲ ನಮಗೆ ದುಃಖವನ್ನು ಕೊಡ್ತೈತಿ. ತೆಗೆದು ಹಾಕಿ ನಮ್ಗೆ ಕಲ್ಪನಾರಹಿತ ಆದಾಗ ದುಃಖ ಯಾರಿಗಿರ್ತೈತಿ ಹೇಳ್ರಿ? ಭಾವದೊಳಗೆ ಐತಿದೆಲ್ಲ ಸುಖ ದುಃಖ ಎಲ್ಲ ಕಲ್ಪನಾ ರಹಿತ ಆದ್ಮ್ಯಾಗ ಎರಡೂ ಅಡಿಗೆ ಹೋಗ್ಬೇಕು ನಮ್ಗಂತ. ಕಲ್ಪನಾರಹಿತ ಇರುವಿನ ಸ್ಥಿತಿನ ನಿನ್ನ ನಿಜ ಸ್ಥಿತಿ ಅಂತ. ನೀನ ಕಲ್ಪಿಸ್ಕೊಂಡು ಕೂತೀವಿ ಇವನ್ನೆಲ್ಲ ಹಂಗಿದ್ರೆ ಆರಾಮಿರ್ತೇವಿ ಅಂತ. ಹೌದಿಲ್ಲ? ಇನ್ನು ಹೊಲ ಮನೆ ಹೆಂಡ್ರು ಮಕ್ಕಳು ದುಡ್ಡು ಇವನ್ ಹಿಡ್ಕೊಂಡು ಇನ್ನ ಎಷ್ಟು ದಿನ ಸುಖ ಹೊಂದವ್ರು ನೀವು? ಇಲ್ಲಿ ತನಕ ಹಿಡ್ಕೊಂಡು ಬಂದಿರ ಸುಖ ಹೊಂದೇನು? ನಿಮ್ಮ ಉದ್ದೇಶ ಏನೈತಿ? ಸುಖ ಹೊಂದುವುದು ಐತಿಲ್ಲ. ಸುಖ ಹೊಂದುವ ಉದ್ದೇಶ ಇದ್ರೆ ಸುಖ ಹೊಂದು ಕ್ರಮ ಹಿಡ್ಬೇಕು. ಪೂರ ಹಾಕದನ ಇರ್ಬಿಡ, ಸಪ್ಪಳ ಮಾಡಬಾರ್ದು ಅಷ್ಟೇ. ಬಾಯ್ ನೀ ಅಷ್ಟು ಗೊತ್ತಾಗೋಲ್ಲ. ನಿಮ್ಮ ಉದ್ದೇಶ ಏನೈತಿ? ಸುಖ ಹೊಂದೋದು. ಈ ಕ್ರಮದಿಂದ ಸುಖ ಹೊಂದಕ್ಕಾಗೈತೇನು? ಬಾಹ್ಯ ವಸ್ತುಗಳನ್ನು ಹಿಡ್ಕೊಂಡ ಜಗತ್ತಿನಾಗ ಏನಾರು ಹಿಡ್ಕೊಂಡು ಸುಖ ಹೊಂದಕ್ಕೆ ಸಾಧ್ಯ ಐತಿ? ಸುಖ ಕೊಡುವ ವಸ್ತುಗಳು ಯಾವ್ರ ಸಾಮಾನು ಅದಾವನು? ಅದು ಬೇಕು ಇದು ಬಂದು ಎದಕ್ಕೆ ಬೇಕಾವು? ಸುಖ ಹೊಂದಕ್ಕೂ ಏನು ಸಂಕಟ ಹೊಂದಕ್ಕೆ ಬೇಕಾಗೈತಿ ಅವು? ಅವನ್ನೆಲ್ಲ ಪಡ್ಕೊಂಡಿಪ್ಪ ಆರಾಮದಿಯ? ಹಂಗಾರೆ ಯಾರ್ಯಾರಿಗೆ ಏನೇನು ಬೇಕು ಅವನ್ನೆಲ್ಲ ದೊರಕಿಸ್ಕೊಂಡ್ರೆ ಆರಾಮದಿಯಾ? ಯಾರು ಆರಾಮದಾರ ಹೇಳ್ರಿ? ಇವುಗಳನ್ನು ಅವಲಂಬಿಸ್ಕೊಂಡು, ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದದವ್ರು ಯಾರು? ಎಲ್ಲ ಕೈ ಬಿಟ್ಟಾಗ ನಿನಗೆ ವಿಶ್ರಾಂತಿ. ಅಲ್ಲಿಂದ ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಎಲ್ಲದರ ಬಗ್ಗೆ ಉದಾಸೀನ ಆಗುವಂದ್ರೆ ಬರೇ ಅದರ ಬಗ್ಗೆ ಆಸಕ್ತಿ, ಬರೇ ಅದರ ನೆನಪು, ಅವನ್ನೆಲ್ಲ ಮರಿ. ಅದು ಬಾಹ್ಯ ಜಗತ್ತಿನ ವಸ್ತುಗಳಿಂದ ಸುಖ ಹೊಂತೇನೆ ಅನ್ನೋದು ತಲೆಯಾಗಿ ತೆಗೆದು ಹಾಕೋದು ಎಂದೂ ಸಾಧ್ಯ ಇಲ್ಲ. ನೀ ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದರಿಂದ ಸುಖ ಶಾಂತಿ ಸಿಗುವುದಿಲ್ಲ. ಎಲ್ಲ ಇದನ್ನು ಮರೆತಾಗ ಅದಕ್ಕೆ ಮರಿಲಿಕ್ಕೆ ಪ್ರಯತ್ನ ಮಾಡು. ನೀನೇನು ತಿಳ್ಕೊಂಡೆ ಅಲ್ಲ ಈ ವಿಷಯ ಭೋಗದಿಂದ ಸುಖ ಹೊಂದ ಮರೆತು ಬಿಡೋದನ್ನ ಎಲ್ಲ ಪೂರ್ಣ ಮರೆತಾಗ ನಿನಗೆ ಪೂರ್ಣ ಸುಖ ಸಿಗ್ತೈತೆ. ನಿದ್ದೆ ಆಗಿ ತಾತ್ಪೂರ್ತಿಕ ಮರ್ತಿರ್ತಿ, ತಾತ್ಪೂರ್ತಿಕ ವಿಶ್ರಾಂತಿ ಅದಲ್ಲ. ತಿಳಿಯಲೇ ಬಿಟ್ಟಿರ್ತಿ ಅಲ್ಲಿ, ಇಲ್ಲಿ ತಿಳಿದ ಕೈ ಬಿಡ, ಅರ್ಥ ಇದನ್ನೆಲ್ಲ ಕೈ ಬಿಡೋದು ಅಂದಾಗ ನಿನಗೆ ನೆಮ್ಮದಿ ಇರ್ತೈತಿ. ವಿಚಾರ ಮಾಡಿ ನೋಡ್ರಿ, ಅದರಿಂದ ಲಾಭ ಐತಿ ಹಾನಿ ಐತಿ. ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು. ಎಷ್ಟು ಜನ್ಮ ಆತ್ರಿ ಇದನ್ನು ಮಾಡ್ಕೊಂತ? ಇಲ್ಲಿ ತನಕ ಮಾಡ್ಕೊಂತ ಬಂದೆಲ್ಲ ಬದುಕು ಬಾಳೆ. ಏನು ಕೊಡ್ತೇನೆ ನಿನಗೆ? ಅದರಿಂದ ನೆಮ್ಮದಿ ಏನಾರು ಸಿಗ್ತೇನೆ ನಿನಗೆ? ಸಿಗುದಿಲ್ಲ. ನೀನು ಅದ್ರ ಮತ್ತು ಅದರ ಬೆನ್ನನ್ನು ಹತ್ತುವುದು ಯಾಕೆ ಅಂತ ವಿಚಾರ ಮಾಡ್ಬೇಕಿಲ್ಲ ಇದನ್ನು. ಅದ್ರ ಸುದ್ದಿ ತೆಗಿಯೋ ಕೆಲಸ ಏನೈತಪ್ಪ?
ಜಗತ್ತಿನ ಸುದ್ದಿಯಾಗ ಕಾಲು ಕಳೆದವ್ರು ಯಾರು ಆರಾಮದಾರ ಹೇಳ್ರಿ? ಮತ್ತು ಪೇಪರ್ ನೋಡಕ್ಕೆ ಹೋಗ್ಕೇನಂತಿ, ಅದನ್ನ ನೋಡು ಕೆಲಸ ಏನೈತಪ್ಪ? ವರ್ತಮಾನ ಪತ್ರ ನೋಡು ಕೆಲಸ ಏನೈತಿ? ಏನೈತೆ ಸುದ್ದಿ ಏನು ಮತ್ತೆ ಬಾಯಿ ಮತ್ತೆ ಏನು ಸುದ್ದಿ ಎತ್ಕೊಂಡು ಏನು ಮಾಡ? ಬಿಸಿ ಬಿಸಿ ಸುದ್ದಿ ಅಂತ ಏನು ಮಾಡವ ತಗೊಂಡು? ಏನು ಲಾಭ ಐತೆ ಅಂತ ನಿನಗದ್ರಾಗ? ಸುಳ್ಳ ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡಿಲ್ಲ. ವರ್ತಮಾನ ಪತ್ರದ ಆನಂದ ಸಾಮ್ರಾಜ್ಯವನ್ನು ಕೊಡ್ತೈತೆ ನಿನಗದು, ಜಗತ್ತಿನ ಸುದ್ದಿ. ನಿನ್ನ ಸುದ್ದಿಯಾಗಿ ನೀ ಇದ್ದಿದ್ರೆ ಹೆಂಗಿರ್ತಿದ್ದಿ? ಈ ಶರೀರಕ್ಕೆ ಮರಣ ಇವತ್ತರ ಬರುವಲ್ದು, ಇನ್ನು ಯುಗ ಯುಗಾಂತರ ಕೆಳದಿಂದರ ಬರುವಲ್ದು. ನಮ್ಮ ಕೆಲಸ ಒಂದು ಮಾಡ್ಕೋಬೇಕು ನೋಡ್ರಿ. ಅವಾಗರ ಬಂದೈತೆ ಅಂದ್ರೆ ದಿನ ಹೋಗೋದಂತ ಗ್ಯಾರಂಟಿನ ಇದೆ. ದೌಡ್ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ನಾವು. ಎದಕ್ಕೆ ಬಂದೇವ ಅನ್ನೋದು ಖಬರ್ಗೆಟ್ಟು ಬರೀ ಮಂದಿ ಸುದ್ದಿಯಾಗ ಜಗತ್ತಿನ ಸುದ್ದಿಯಾಗ ಕಾಲು ಕಳ್ಸತ್ತವ್ರು ಎದಕ್ಕೆ ಬಂತೆ? ದೌಡ್ ಮಾಡ್ಕೋ ಇದನ್ನ ನಿನ್ನ ಕೆಲಸ. ಯಾಕೆ ಹೊಂಟೈತಿದೆ? ಯಾವತ್ತಿನ ನೀರ ಮೇಲೆ ಗುಳ್ಳಿ ಅಂತೀರಿ, ಯಾವುದೂ ಶಾಶ್ವತವಾದದ್ದಲ್ಲ ಅದು. ಅದಕ್ಕೆ ದೌಡ್ ಮಾಡ್ಕೋ ಇದನ್ನು. ಇದು ಇದ್ದಾಗನೇ ಮಾಡ್ಕೊಳಕ್ಕೆ ಬರ್ತೈತಿ. ಮತ್ತೆ ಬೇರೆ ಶರೀರದಾಗ ಅವಕಾಶ ಇಲ್ಲ. ಇದಕ್ಕೆ ಬಹಳ ಮಹತ್ವ ಕೊಟ್ಟಾರ ಅವರು. ಏನೆಲ್ಲ ಪ್ರಯತ್ನ ಇದಕ್ಕಾಗಿ ಮನುಷ್ಯನ ಜನ್ಮ ಇದ್ದಾಗ ದೌಡ್ ಮಾಡ್ಕೋಬೇಕು ಕೆಲಸ. ಇನ್ನೂ ಭಾಳ ದಿನ ಬದುಕ್ತೇವೆ ಅಂತ ತಿಳ್ಕೊಂಡು ಅದನ್ನು ನೋಡೋಣ. ಯಾಕ್ರಿ ಹಿಂದಕ್ಕೆ ಹಾಕೋದನ್ನ? ಇದನ್ನು ದೌಡ್ ಮಾಡ್ಕೊ. ತಡ ಮಾಡದೆ ಮಾಡುವಂಥ ಕೆಲಸ ಇದು. ದೌಡ ತಳುಹದೆ ಮಾಡ್ಕೋದು ಭವಹರಣ ಅಂತ. ತಡ ಮಾಡದೆ ಇದನ್ನು ಮಾಡುವಂಥದ್ದು. ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಐತಿ. ಅದಕ್ಕೆ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಮನುಷ್ಯನ ಜನ್ಮ ದೊಡ್ಡದದ. ಎಷ್ಟು ಎಚ್ಚರಿಕೆ ಕೊಟ್ಟರು ನಮಗೂ ಮತ್ತು ಅಜ್ಞಾನದೊಳಗೆ ಬಿದ್ದು ಹೊಳೆ ಅದ ಬೇಕಂತೇವಲ್ಲ. ಅವು ಜನ್ಮಾಂತರ ವಾಸನೆಗಳ ಪ್ರಬಲ ಅದಾವ. ಆ ಕಡೆನೇ ಇಳಿಸ್ತೈತಿ, ವಿಷಯದ ಕಡೆಗೇನೆ ಇಳಿಸ್ತೈತಿ. ಯಾಕೆ ವಿವೇಕಿಲ್ಲ. ಪಶುವೇನು ಬಲ್ಲದು ಹಸಿರು ಕಂಡು ಎಳಿಸುವುದು ಅಂತ. ಹಸಿರು ನೋಡಿದ ಕೂಡಲೇ ಅದು ಓಡುದನ ಅಲ್ಲ. ಅದಕ್ಕೇನು ಗೊತ್ತ ಅದ್ರ ಪರಿಣಾಮ ಏನಾಕೈತೆ ಅನ್ನೋದು. ನಮ್ಗೆ ಅದರಾಗ ಸುಖ ಐತೆ ಅಂತ ಹಂಗೆ ಓಡ್ತೀವಿ ನಾವು. ವಿಷಯ ವಸ್ತುಗಳ ಕಡೆಗೆ ಓಡ್ತೈತಿ ಮನಸ್ಸಿಗೆ. ಮಾಡ್ಕೊಂತ ರೂಢಿ, ಅಭ್ಯಾಸ ಬಲದಿಂದ ಬರೀ ಅದ ಆಗಿಬಿಟ್ಟೈತಿ. ಅದನ್ನು ಬಂದ್ ಮಾಡುವ ಈ ಅಭ್ಯಾಸ ನಡಿಬೇಕು. ಅಂತರ್ಮುಖಿಯಾಗಿ ಇರುವ ಅಭ್ಯಾಸ ನಡಿಬೇಕು. ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿ ಅಂತರ್ಮುಖಿಯಾಗಿ ಅದನ್ನು ಅನುಭವ ಮಾಡಿಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಅಂತರಂಗದ ಸಾಧನೆ ಇದು. ಬಹಿರ್ಮುಖ ವೃತ್ತಿ ವಿಮುಖ ಆಗಬೇಕು. ಅದರಿಂದ ಉದಾಸೀನ ಆಗಂತೆ. ಅದನ್ನು ನೆನಪಿಸೋದ ಮಾಡಕ್ಕೆ ಹೋಗ್ಬಾರ್ದು. ಅಗದಿ ಉದಾಸೀನ, ಭಾಳ ಉದಾಸೀನ ಆಗ್ಬೇಕು ಅಂತ. ಏನು ಮಿಸಿಕ್ಯಾಡಬಾರ್ದು ನೋಡು ಮನಸ್ಸು ನಿನಗೆ. ಒಟ್ಟು ಕಣ್ಣು ಪಿಳ್ಕ ಸಾಕ್ಷಿ ಬೇಸರ ಆಗ್ಬೇಕು. ಅಷ್ಟು ಉದಾಸೀನ ಆಗ್ಬೇಕು ಅಂತ ಆಕೈತೇನು? ಏನು ಕೈಕಾಲು ಹೇಳ್ಕೊಳಕ್ಕೆ ಕಣ್ಣು ಪಿಳ್ಕ ಸಾಕ್ಷಿಸುದ ಉದಾಸೀನ ಭಾವ. ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಧರಿಸಿರಿ. ಆದ್ರೆ ಅವಾಗ ನಿನಗೆ ಆನಂದದ ಅನುಭವ ಶುರು. ಏನಂತೀರಲ್ಲ, ರಿಲ್ಯಾಕ್ಸ್ ಅಂತೀರಲ್ಲ, ಹೌದಿಲ್ಲ? ಅದಕ್ಕೆ ನಾನು ರಿಲ್ಯಾಕ್ಸ್ ಅಂತ. ಬಿಡವನ್ನೆಲ್ಲ ಮರ್ತು ಬಿಡೋದನ್ನೆಲ್ಲ. ನೀನೇನು ಮಾಡಿ ಸುಖ ಹೊಂದಬೇಕಂತ ಮಾಡಿ ಏನೂ ಉಪಯೋಗ ಇಲ್ಲ. ಅದು ಮಾಡಿದ್ದೆಲ್ಲ ವ್ಯರ್ಥ. ನಿನ್ನ ಮ್ಯಾಗ ಸುಖದ ದಾರಿ ಹಿಡಿ, ಸರಿಯಾದ ಮಾರ್ಗದರ್ಶನ. ಬಹಿರ್ಮುಖ ವೃತ್ತಿಯೊಳಗೆ ಏನೇನು ಮಾಡಿ ಸುಖ ಹೊಂದಬೇಕು ಅನ್ನೋದನ್ನೆಲ್ಲ ಮರ್ತು ಬಿಡೋದನ್ನೆಲ್ಲ. ಒಳಗೆ ಸರಿ, ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರಯುತ್ತ. ಶಿತವಾದದ್ದು ಎಲ್ಲಿ ಐತಿ ನೋಡ್ಕೊ. ನಿನಗೆ ಎಷ್ಟೆಷ್ಟು ಒಳಗೆ ಸರಿತಿ ಅಷ್ಟಷ್ಟು ನಿನಗೆ ಹಿತ. ಎಷ್ಟೆಷ್ಟು ನೀವು ಹೊರಗೆ ಹೊಕ್ಕಿ ಅಷ್ಟಷ್ಟು ನಿನಗೆ ದುಃಖದ. ಹಣಿಕೆ ಕುಚ್ಚಾಡಿ ಹೋಗೋದು ನಿನಗೆ. ಅಲ್ಲಿ ಏನೈತಿ, ಇಲ್ಲಿ ಏನೈತಿ. ಸಂಶಯ ಸಿಗತೈತಿ ಅನ್ನೋ ಬುದ್ಧಿ ಐತಿ. ಸಿಗಬಹುದನ ಅಂತ ಏನು ಮಾಡಿದ್ರು ಸಾಧ್ಯ ಇಲ್ಲ.
ಅದಕ್ಕೆ ಸರಿ ಹಿಂದಕ್ಕೆ ಅದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳಿದು ಕೈ ಬಿಡೋದು. ಒಳ್ಳೆ ಮನಸ್ಸು ಹಾಕದಂಗೆ ಹಣಿಕೆ ಹೊರಗೆ ಹಣಿಕೆ ಹಾಕಕ್ಕೆ ಮನಸ್ಸು ಹಾಕಬಾರ್ದು ನೋಡಿ. ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಹೊಳ್ಳೆ ಅದ್ರ ಇಚ್ಛಾ ಆಗದಂಗೆ ಅದು ವೈರಾಗ್ಯ ಅಂತ. ಭೋಗದೆರಕವಿಲ್ಲದು ಈಗ ಪರಮ ವೈರಾಗ್ಯ. ಅಂಥ ಒಂದು ವೈರಾಗ್ಯ ನಮ್ಮಲ್ಲಿ ಜಾಗೃತ ಉದಾಸೀನ ಭಾವ. ಯಾವ ವೃತ್ತಿ ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಹೊಂದತಿ, ಯಾವ ವೃತ್ತಿ ಆವಾಗ ಅವಾಗ ಆನಂದದ ಸೂತ್ರ ಹತ್ತತಿ. ಅದು ಉದಾಸೀನ ಭಾತ ಆತಂದ್ರೆ ಹತ್ತಿ ನೋಡ್ರಿ ಸಂಕಟ ಚಲೋ ಆತಿ. ಅದು ಬರ್ಬೇಕಾದ್ರೆ ವಿವೇಕದಿಂದ ಬರ್ತೈತಿ ನಮ್ಗೆ ಉದಾಸೀನ ಆಗ್ಬೇಕು. ಇದ್ರಾಗ ಏನೂ ಸಿಗುದಿಲ್ಲ ಅನ್ನೋದು ಖಾತ್ರಿ ಆದಾಗ ಉದಾಸೀನ ಆಕೈತಿ. ಹೌದಿಲ್ಲ? ಸಿಗ್ತೈತೆ ಅನ್ನೋ ಬುದ್ಧಿ ಇದ್ರೆ ಉದಾಸೀನ ಆಗೋದನೇ ಇಲ್ಲ. ಸುಳ್ಳ ಅದ್ರಾಗ ಏನೈತಿ, ಬಾಯಲ್ಲಿ ಅಂತೈತಿ, ಮನಸ್ಸಿನಾಗ ಮನಸ್ಸ ಇದ್ರ ಬಗ್ಗೆ ಉದಾಸೀನ ಆಗ್ಬೇಕಲ್ಲ. ಅಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಮಾತಾಡಿದ್ರೆ ಮನಸ್ಸು ಕೇಳ್ಬೇಕಲ್ಲ. ಮಾತದ ಮಾತಿನ ಕೂಡ ಯಾವ ಬೆಣತಾನು ಮಾತು ಯಾಕ್ರಿ? ಮಾತಿನ ಮ್ಯಾಗ ಬರ ಸಿಡುವಂಗಿಲ್ಲ. ಹೌದಲ್ಲ? ಮನಸ್ಸು ಕೇಳ್ಬೇಕಲ್ವ? ನೀ ಎಲ್ಲ ರಗಡೆ ಮಾತಾಡ್ತಿ, ಮಾತಿನಂತೆ ಮನಸ್ಸು ಇರ್ಬೇಕಲ್ಲ, ಒಂದಿರ್ಬೇಕಲ್ಲ. ಅದು ಹೊಂದಾಣಿಕೆ ಇಲ್ಲ ಮಾತಿಗೆ ಮನಸ್ಸಿಗೆ. ಹೌದಲ್ಲ? ಮಾತಾಡೋದೊಂದು, ಇದು ಮನಸ್ಸು ಮಾಡೋದೊಂದು. ಹೌದಲ್ಲ? ಅದು ಮನಸ್ಸು ಅಂತೈತಿ, ನೀವು ಒದರು ನಾವು ಮಾಡೋದಿಲ್ಲ ಕದರು ಅಂತೈತಿ. ಹೌದಿಲ್ಲ? ನಾ ಯಾಕೆ ಹೋಗ್ಲಿ, ಅದು ಚಾಡಿ ಬಿದ್ದು ಬಿಟ್ಟೈತೆ. ಅದಕ್ಕೆ ತಿಂದು ನೋಡಿ ಮೋಸಿ ನೋಡಿ ಮುಟ್ಟಿ ಮನಸ್ಸು ಅದ್ರಾಗ ಸುಳ್ದಾಡ್ತೈತಿ. ಎಚ್ಚರಾದ ಕೂಡಲೇ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತೆ. ಅದು ಮನಸ್ಸು ಓಡಾಡಿ ಮತ್ತೆ ಬಳಲ್ತೈತಿ. ಈ ಬಳಲಿಕ್ಕೆ ತಪ್ಪಬೇಕಾತಂದ್ರೆ ಎದರಿಂದ ಇದು ಬಳಲಿಕ್ಕೆ ಆಯ್ತು ಅನ್ನೋದನ್ನು ನೀವು ವಿಚಾರ ಮಾಡಿ ನೋಡ್ಕೊ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಬೇಕಿಲ್ಲ. ಯಾಕೆ ಅದನ್ನು ಬಳಲ್ತಿ? ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದರೆ ಎಲೆ ಕಾಕೋ ಮನಸ್ಸುವೆ ನಿನಗದರೊಡೆಯು ನುಂಟು ಅಂತ ಮನಸ್ಸಿಗೆ ಬುದ್ಧಿ ಹೇಳಿ. ಎಷ್ಟು ಹೇಳಿದ್ರು ಕೊಜ್ಜ ಮನಸ್ಸು ಮತ್ತೆ ಹೊಣಿಕೆ ಹಾಕಿ ಇನ್ನೂ ಒಂದು ಚಪ್ಪಟ್ಟಿ ನೋಡಬೇಕಂತೈತಿ. ವಯಸ್ಸಾದ್ರೂ ಬಿಡವಲ್ದ್ರಿ, ಹೆಚ್ಚಾಗತೈತೆ ಅದು. ವಯಸ್ಸಾದಂಗೆ ತಿನ್ಬೇಕು ಉಣಬೇಕು ಅನ್ನೋ ಆಶೆ. ಈ ಜಗತ್ತಿನೊಳಗೆ ಏನು ಮಾಡಿದ್ರು ಸುಖ ಶಾಂತಿ ಇಲ್ಲ ಅಂದ್ರೆ ಎಲ್ಲದರ ಬಗ್ಗೆ ಉದಾಸೀನ ಭಾವ ಬರಬೇಕು ನೋಡ್ರಿ. ಈ ವಿವೇಕ ನಿನ್ನಲ್ಲಿ ಸತತ ಜಾಗೃತಿ ಇರಬೇಕು. ವಿವೇಕವಂತರ ಸಂಘದಿಂದ ಇದು ಸಿಗ್ತೈತೆ ನಮಗೆ. ಅದಕ್ಕೆ ಸತ್ಸಂಗ ಅಂತಾರೆ. ವಿಚಾರವಂತರ ಸಂಘಕ್ಕನ ಸತ್ಸಂಗ ಅಂತಾರೆ. ಹಿತ ಯಾವುದು ಅಹಿತ ಯಾವುದು, ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ ಅಂಥವರ ಸಂಘದಿಂದ ನಮಗೂ ಇದು ದೊಡ್ಡ ಲಾಭ ಆಕೈತಿ. ಆ ಸಂಸ್ಕಾರ ಆಕೈತಿ. ಅದನ್ನು ನಾವು ಮಾಡ್ಕೋಬೇಕಾಗಿ ಜಡಬುದ್ಧಿ ಜಡಸಂಗ ಮಾಡೋದ್ರಿಂದ ನಮಗೆ ದೊಡ್ಡ ಹಾನಿ ಅದ. ಅದಕ್ಕೆ ಲಾಭ ಮಾಡ್ಕೋರಿ ವಿವೇಕವಂತರ ಸಂಘದಿಂದ. ನಮ್ಮ ಕೆಲಸ ಮಾಡ್ಕೊಂಬಿಟ್ಟ ಶರೀರವನ್ನು ವ್ಯವಸ್ಥಿತವಾಗಿ ಇಟ್ಕೋಬೇಕಾಗೈತಿ. ಕೆಡಿಸಬಾರ್ದು ಇದನ್ನು. ಒಮ್ಮಿಗಿಲೆ ನಮ್ಮ ಕೆಲಸ ಆಗೋಮಟ ಇದನ್ನು ವ್ಯವಸ್ಥಿತವಾಗಿ ಇಟ್ಕೋಬೇಕಾಗ್ತದೆ. ಪ್ರಸಾದಕ್ಕೆ ಬಂದ ಕಾಯವ ಕೆಡಿಸಲಾಗದು ಅಂತಾರೆ. ಪ್ರಸಾದ ಅಂದ್ರೆ ಎದಕ್ಕಂತಾರೆ? ಪ್ರಸಾದೇ ಸರ್ವ ದುಃಖ ನಮ್ಮ ಹಾನಿರಶೋಪಜಾಯತೆ ಅಂತ. ಎಲ್ಲ ದುಃಖದಿಂದ ನಾವು ಬಿಡುಗಡೆ ಹೊಂದಬೇಕು, ಮುಕ್ತಿಯನ್ನು ಹೊಂದಲಿಕ್ಕೆ ನಿಜವಾದ ಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳುವ ಸಂಬಂಧ ಐತಿ ಇದು ಶರೀರ. ಅಲ್ಲಿ ಮಠ ಇದನ್ನು ವ್ಯವಸ್ಥಿತವಾಗಿ ಊರು ಮುಟ್ಟ ಗಾಡಿ ಯಾಕ್ರಿ ಅದನ್ನು ಕಾಕೊಂಡು ಹೋಗ್ಬೇಕಾಗತ್ತೆ. ನಡು ದಾರ್ಯಾಗ ಏನಾರ ಆತಂದ್ರೆ ಏನು ನಾವು ಕೆಡಿಸ್ಕೊಂಡೆ ಅಂದ್ರೆ ಊರು ಯಾವಾಗ ಮುಟ್ಬೇಕು ನೀವು? ಅದಕ್ಕೆ ಈ ಶರೀರವನ್ನು ರಕ್ಷಣೆ ಮಾಡ್ಕೋ. ಇದನ್ನು ನಿನ್ನ ಕೆಲಸ ಆಗೋ ಮಠ ಕೆಲಸ ಆದಿಂದ ಏನಾರ ಆಗೋಲ್ದೆ. ಅದಕ್ಕೆ ಇದನ್ನು ಸರಿಯಾದ ರೀತಿಯಿಂದ ಉಪಯೋಗ ಮಾಡ್ಕೋ. ಸರಿಯಾಗಿ ಇದಕ್ಕೆ ವ್ಯವಸ್ಥಿತವಾಗಿ ಆರೋಗ್ಯವಾಗಿ ಇಟ್ಕೋ. ಕೆಡಲ ಶರೀರ ಆರೋಗ್ಯ ಇತ್ತಂದ್ರೆ ಅದ್ರ ಕಡೆ ಲಕ್ಷ ಕೊಡಕ್ಕೆ ಬರೋದಿಲ್ಲ, ಲಕ್ಷ್ಯ ಬರೋದಿಲ್ಲ. ಶರೀರದನ ಆರೋಗ್ಯ ಕುಂಠಿತ ಆತಂದ್ರೆ ಒಳ್ಳೆ ಅದ ನೆನಪಿಗೆ ಬರ್ತದೆ. ಅದಕ್ಕೆ ನೆಟ್ಟಗೆ ಇದ್ದಾಗ
ಈ ಕೆಲಸ ಮಾಡ್ಕೋಬೇಕು. ವಯಸ್ಸಾದ ಮ್ಯಾಗ ಕಾಡಕ್ಕೆ ಚಾಲು ಆಕತಿ. ವಯಸ್ಸಾದ ಮ್ಯಾಗ ಏನು ಮಾಡ್ಕೋತಿ? ಯಾವಾಗ ಕೈ ಹಿಡಿತೆ, ಕಾಲು ಹಿಡಿತೆ, ಅಲ್ಲಿ ಹೊಡ್ಯಾಕೈತೆ, ಇಲ್ಲಿ ಹೊಡ್ಯಾಕೈತೆ, ಬರೇ ಇದ ಚಾಳ. ಇದ ನೆನಪಿಗೆ ಬರ್ತೈತಿ. ಇದೇ ನೆನಪಿಗೆ ಬರ್ತೈತಿ ನಿನಗೆ. ಇದನ್ನು ಮರೆತು ಇರುವಿನ ಕಡೆ ಎಲ್ಲ ಕೂಡಕ್ಕಾಕತ್ತೇನೆ. ಇದ್ರ ಕಾಟ ತಡೆಯನಾಗೋದಿಲ್ಲ. ಅದಕ್ಕೆ ಹೇಳ್ಯಾರ ಅವರು, ಇದನ್ನ ನೆಟ್ಟಗೆ ಇದ್ದಾಗ ಮಾಡ್ಕೋ ಇದನ್ನ ಕೆಲಸ. ಸೊಟ್ಟ ಆದಿಂದ ಏನು ಮಾಡ್ಕೋತಿ? ಒಳ್ಳೆ ಅದ ನೆನಪಿಗೆ ಬರ್ತೈತಿ ನೀವು. ಯಾವಾಗ ನಿನ್ನ ನಿಜ ಸ್ವರೂಪವನ್ನು ನೀವು ಹೊಂತಿ, ಅವಾಗ ನಿನ್ನ ಕೆಲಸ ಮುಗಿದಂಗೆ. ಅವಾಗ ಜೀವಭಾವ ನಾಶ ಆತಂತ. ತನ್ನ ಮೂಲ ಸ್ಥಿತಿಯನ್ನು ಹೊಂದಿದ ನಂತರ ಜೀವಭಾವನ ಅಂತಹದ್ದು ಅಳದು ಹೋತಂತ. ಏನು ಅಲ್ಲಿ ಮಠ ಜೀವಭಾವ ಹಂಗೆ ಇರುವುದನ ಅದು. ಅಲ್ಲಿ ಮಠ ಯಾರು ಸಾಯುವುದಿಲ್ಲ. ಜೀವ ಸತ್ತಾಗನ ಮುಕ್ತಿ. ಶರೀರ ಸತ್ತೋದು ಮುಕ್ತಿ ಆಗೋದಿಲ್ಲ. ಜೀವಭಾವ ನಾಶ ಆಗ್ಬೇಕಾರ. ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ನಿನಗೆ ಸರಿಯಾದ ತಿಳುವಳಿಕೆ. ಏನು ತಪ್ಪು ತಿಳುವಳಿಕೆ ಒಳಗೆ ಇದ್ದೀನಿ, ಇನ್ನು ಜೀವಭಾವದೊಳಗೆ ಅಲ್ಲದ್ದನ್ನು ನೀನಂತ ತಿಳ್ಕೊಂಡು ಅಲ್ಲದ್ರಾಗ ಐತೆ ಅಂತ ಹೇಳಿದ್ರೆ ಬೆನ್ನು ಹತ್ತಿ ಯಥಾರ್ಥ ವಸ್ತುವಿನ ಅನುಭವ ಆಗೋದು. ಅವಾಗ ಈ ತಪ್ಪು ತಿಳುವಳಿಕೆ ಹೋಗ್ತೈತಿ. ನಿನಗೆ ಸರಿಯಾದ ತಿಳುವಳಿಕೆ ಅದು ಎಲ್ಲಿ ಐತಿ? ನಿನ್ನಲ್ಲಿ ಐತಿ ಅನ್ನೋದು. ನಿನ್ನ ಅರಿವು ನಿನಗಾದಾಗ ಇದೆಲ್ಲ ಅಜ್ಞಾನ ಮರು ಅನ್ನುವಂಥದ್ದು ಹೋಗಿಬಿಡ್ತೈತಿ. ಏನು ನಿನ್ನ ಬಗ್ಗೆ ಗೊತ್ತಿಲ್ಲದಕ್ಕೆ ಇದೆಲ್ಲ ಗಟ್ಟಿ ಹಾಕೊಂಡು ಕುಂತೈತಿ. ನಿನಗೆ ಗೊತ್ತು ಮಾಡಿಕೊಂಡ್ರೆ ಇದಕ್ಕೆ ಅಸ್ತಿತ್ವ ಉಳಿದಿಲ್ಲ. ಏನು ಬೆಳಕಿನ ಕಡೆ ಎಲ್ಲ ಕೊಟ್ಟಾಗ ಕತ್ತಲೆಯಲ್ಲಿ ಉಳಿತೈತಿ. ಅದಲ್ಲ ಮರ್ತೆ ಅದನ್ನ ಕತ್ತಲ್ದಾಗ ಕೇಳಿಸ್ಕೊಂತ ಅಡ್ಡಾಡಾಕ್ತಿ. ನೀನ ಬೆಳಕು, ಅರಿವ ನೀನದಿ. ಅಲ್ಲಿ ಇಲ್ಲೇ ಇಲ್ಲ ಅರಿವಿನ ಕಾರ್ಯ, ಅಲ್ಲಿ ಅರಿವಿನ ವ್ಯವಹಾರ, ಮರಿವಿಯೊಳಗಿನ ವ್ಯವಹಾರ ಅಲ್ಲಿ ಅರಿವಿನಲ್ಲಿ ಇಲ್ಲ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಅಜ್ಞಾನದೊಳಗಿಲ್ಲ. ಇಲ್ಲ ಅದು ಎಲ್ಲ ಅಜ್ಞಾನದೊಳಗಿನ ವ್ಯವಹಾರ ಮಾಡ್ಕೊಂತ. ಅಧ್ಯಾಸ ಮೂಲೋಹಿ ವ್ಯವಹಾರ. ಎಲ್ಲ ಅಧ್ಯಾಸದೊಳಗಿನ ವ್ಯವಹಾರ. ಧ್ಯಾಸ ಆದ್ರೆ ಅದಕ್ಕೆ ಅಲ್ಲಿ ಇಲ್ಲಿ ಅಸ್ತಿತ್ವ ಇಲ್ಲವೆಲ್ಲ. ಇಲ್ಲಿ ಯಾವ ವ್ಯವಹಾರನೂ ಇಲ್ಲ. ಏನು ಜೀವನ್ಮುಕ್ತಿ ಅಂದ್ರೆ ಏನ್ರಿ? ಜೀವ ನಾಶ ಮಾಡ್ಕೋದ. ಜೀವ ಸತ್ತಾಗ ಜೀವನ್ಮುಕ್ತಿ. ಜೀವನ್ಮೃತನೇ ಜೀವನ್ಮುಕ್ತ ಅಂತ. ಜೀವ ಭಾವನೆಯನ್ನು ನಾಶ ಮಾಡ್ಕೊಳ್ಳೋದು. ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ನೀನು ಮುಕ್ತಿ. ನಾ ಸತ್ತಾಗ ನಾ ಆರಾಮಿರೋದು ನೋಡು ಅಂತಿದ್ರು ಅಜ್ಜವ್ರು. ನಾನೊಂದು ತಪ್ಪು ತಿಳುವಳಿಕೆ ಎಲ್ಲ ಅದನ್ನು ಹಿಡ್ಕೊಂಡು ಕುಂತದ್ದು ಏನೈತಲ್ಲ ಅಹಂಕಾರ, ಅದು ನಾಶ ಆದಾಗ ನಾ ಆರಾಮಿರೋದು. ನಾ ಅಲ್ಲದನ್ನು ನಾನಂತ ಆರೋಪ ಮಾಡ್ಕೊಂಡು ಕುಂತಿಯಲ್ಲ, ನಾನು ಅದು ಹೋಗ್ಬೇಕು. ಏನು ಸ್ವರೂಪ ಚಿಂತನೆ ಮಾಡಲಿಕ್ಕೆ ಹೊರಗಿನ ಸಾಮಾನ್ಯ ಏನೂ ಬೇಕಾಗಿಲ್ಲ. ಅದರ ಅವಶ್ಯಕತೆಯೇ ಇಲ್ಲ. ಬಾಹ್ಯ ಸಾಧನಗಳ ಅವಶ್ಯಕತೆ ಇಲ್ಲ ಅದಕ್ಕೆ. ಅವನು ಮಾಡಿಕೊಂಡು ಆಡಂಬರ ಮಾಡಿಕೊಂಡು ಜನರಿಗೆಲ್ಲ ಮೋಸ ಯಾಕೆ ಮಾಡ್ತಾನೆ? ಎದಕ್ಕೆ ಉಪಯೋಗ ಬರ್ತಾವನು ಹೊರಗಿನ ಸಾಮಾನು? ನೀನು ಪತ್ರಿ, ಪುಷ್ಪ, ಧೂಪ, ದೀಪ ಎದಕ್ಕೆ ಉಪಯೋಗ ಬರ್ತಾವ್ರಿ ಅವು? ಸುಳ್ಳು ಯಾಕೆ ವೇಳೆ ಗಳಿತಿ ಕೆಲಸ ಇದ್ದ ಅವನು ಮಾಡ್ಕೊಂತ. ಯಾಕೆ ಮಾಡ್ಯಾರ್ರಿ? ಮತ್ತೆ ಇವನು ಜನರಿಗೆಲ್ಲ ಅಂತ ಅವನ್ನೆಲ್ಲ ಮಂಕ್ ಬೂದಿ ಹೋಗಿ ಅವ್ರ ಕೆಲಸ. ಅದನ್ನು ಪೂಜೆ ಸಾಮಾನು ಹೊರಗದವನು. ಇವ ಅವಶ್ಯದ ವಿವೇಕ ವೈರಾಗ್ಯ ಅದಿಲ್ಲ. ಸಾಧನ ಚತುಷ್ಟಯ ಸಂಪನ್ನತ್ವ ಪಡ್ಕೋ. ಇದನ್ನು ಹೊಂದಲಿಕ್ಕೆ ಅವ ನಿನಗೆ ಸಾಧನಗಳು. ಏನು ವಿವೇಕ ವೈರಾಗ್ಯ ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮೋಕ್ಷತ್ವ ಇವ ಸಾಧನ ಚತುಷ್ಟಯಗಳು. ಅವು ಒಳಗಿನ ಅಂತರಂಗದ್ವಯನು ಬಹಿರಂಗದ್ವಯವು. ಬಹಿರಂಗ ಸಾಧನಗಳಿಗೇನು ಅವಶ್ಯಕತೆ ಇಲ್ಲ.
ಅದಕ್ಕೆ ಮಹಾತ್ಮರ ಮುಖಾಂತರ ಸರಿಯಾಗಿ ಮಾಹಿತಿ ಮಾಡ್ಕೊಳ್ತೀನಿ. ಚೆಂದಾಗಿ ನೀ ಕೇಳಿಲ್ಲ. ಸರಿಯಾದ ಅನುಭವಿಗಳ ಮಾರ್ಗದರ್ಶನ ಬೇಕಿದಕ್ಕೆ. ಅಂದಾಗ ದಾರಿ ಹಿಡಿತೈತಿ ನೋಡ್ರಿ. ಚಂದಾಗಿ ಕೇಳೋನು, ಕೇಳಿದ್ದನ್ನು ಮರೆಯದಿರು, ಗುರು ಪೇಳಿದ ತೆರೆದು. ಆನಂತರ ಅದನ್ನು ಬಿಡಬೇಕಾಗಿರ್ತೈತಿ. ಯಾವುದು ನಮಗೆ ನಿರಂತರ ದುಃಖವನ್ನು ಕೊಡ್ತೈತಿ ಅದನ್ನು ಕೈ ಬಿಡು. ಅದು ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಡು. ವಿಷಯ ವಸ್ತುಗಳೆಲ್ಲ ನಮಗೆ ಸುಖ ಶಾಂತಿ ಕೊಡೋದಲ್ಲ, ತೊರೆಯವನು. ಅವನು ಬಿಟ್ಟಾಗ ನಿನಗಿದು ಅನುಭವ ಬರ್ತೈತಿ ನೋಡಿ. ಬಿಡದ ಹೊರತು ನಿನಗಿದು ಅನುಭವ ಬರೋದನೇ ಇಲ್ಲ. ಏನು ಸುಖ ಕೊಡ್ತೈತೆ ಅಂತ ಯಾರು ಹೇಳಿದ್ನಿ? ನೀನೇ ಹಿಡ್ಕೊಂಡು ಕುಂತೀವಿ ಅವನು ಸುಖ ಕೊಡ್ತೈತೆ ಅಂತ. ಕೊಟ್ಟಿದ್ರೆ ಇಲ್ಲಿ ತನಕ ಯಾಕೆ ಸುಖದಿಂದ ಇಲ್ಲ? ಹಂಗಾರೆ ಇದನ್ನು ಹಿಡ್ಕೊಂಡು ಸುಖ ಸಿಗ್ತೈತೆ ಅಂತ ತಲಾಂತರದಿಂದ ಹಿಡ್ಕೊಂಡು ಬಂದು ಯಾರು ಸುಖ ಹೊಂದಿರಿ? ಸುಖಿಗಳಾದವರೆಲ್ಲ ಅದ್ರ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರಿ. ಯಾವ ನಾವು ನಿರಂತರ ದುಃಖವನ್ನು ಕೊಡ್ತಾವ ಅವುಗಳ ಸಂಬಂಧ ಇಟ್ಕೊಂಡು ಹೆಂಗೆ ಸುಖ ಹೊಂದವನಿ ಅಂತ. ಶರೀರ ನಿನಗೆ ಸತತ ಕಾಟಾನ ಕೊಡ್ತೈತಿಲ್ಲ. ಇದು ಶರೀರ ಸಂಬಂಧ ಎಲ್ಲ ನೀ ಅನುಲಿ ಉಣ್ಬೇಕಾಗಿತ್ತು. ಶರೀರ ಸಂಬಂಧ ಇರಲಿಲ್ಲ ಅಂದ್ರೆ ಎಷ್ಟು ಆರಾಮಿದ್ದೆ. ಹೆಚ್ಚಾಗಿ ಶರೀರ ಸಂಬಂಧ ಇಲ್ಲ, ಆರಾಮದಿ ಇಲ್ಲಿ. ಎಚ್ಚರ ಕೂಡಲೇ ಇದರ ಆರ್ಬಾರ್ ಹಿಡಿಬೇಕಾಗೈತಿ. ಶರೀರ ಭಾವ ಬಂದ ಕೂಡಲೇ ಹೊಟ್ಟೆ ಚಿಂತಿ, ತಿಂಡಿ ಚಿಂತಿ ಚಲೋ ಆಯ್ತು. ಅವುಗಳನ್ನು ತೃಪ್ತಿಪಡಿಸ್ಕೊಳ್ಳೋ ಸಂಬಂಧ ತೇಕ್ಬೇಕಾಗೈತಿ, ದುಡಿಬೇಕಾಗೈತಿ. ಇದು ಸಂಬಂಧ ತಪ್ಪಿಸ್ಕೊಂಡ್ರೆ ಇದೆಲ್ಲ ಎದಕ್ಕೆ ಬೇಕಾಗೈತಿ? ಸಂಬಂಧ ಇಟ್ಕೊಂಡ್ರೆ ನೀ ಎಂದು ಹೊಂದಾವಿದನು ಸುಖ? ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನೆ. ಇದನ್ನು ಹಿಡ್ಕೊಂಡು ಎಂದು ಸುಖ ಹೊಂದವಪ್ಪ ನೀನು? ಅದಕ್ಕೆ ಬಲ್ಲವರು ಇದರ ಸಂಬಂಧ ತಪ್ಪಿಸ್ಕೊಂಡ್ರು. ಏನು ದೇಹ ಭಾವ ನಳಿಯೇ ದುಃಖದ ಕೇಡು ಅಂತ ಯಾಕೆ ಹೇಳ್ಯಾರ? ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ಈ ಶರೀರ ಸಂಬಂಧ ನೀ ತಪ್ಪಿಸು. ಇದು ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ತೀವಿ. ಇದನ್ನು ತಿಳಿಯಾವ ನಾನು ನನಗೆ ಅನ್ಯವಾಗೈತಿ ಅನ್ನುವಂಥ ವಿಚಾರ ನಾವು ಜಾಗೃತಿ ಮಾಡ್ಕೋಬೇಕಾಗೈತಿ. ಶ್ರವಣ ಮನನ ನಿಧಿಧ್ಯಾಸವನ್ನು ಸಮಾಧಿಯನ್ನು ಹೊಂದೋವರೆಗೂ ನಾವು ಕೈಕೋಬೇಕಾಗೈತಿ. ಅಂದಾಗಿದ್ದು ನಮಗೆ ಅನುಭವ ಬರ್ತೈತಿ ನೋಡ್ರಿ. ನಾವು ಮಾಡೇವಂತ ತಿಳ್ಕೊಂಡ ಮಾಡಿದ್ರೆ ಅದರ ಒಳಗೆ ಅನುಸಂಧಾನ ನಡೆದೈತೆ ನೋಡ್ಕೊ. ಆಂತರಿಕ ಅಭ್ಯಾಸ ನಡಿಬೇಕು. ಶ್ರವಣ ಆಗೈತೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿದವರಿಗೆ ಈ ಜನ್ಮದಲ್ಲಿ ಅವುಗಳ ಅವಶ್ಯಕತೆ ಬೇಕಾಗುವುದಿಲ್ಲ. ಸಾಕಷ್ಟು ಅದರ ಅಭ್ಯಾಸದಾಗ ಅವು ಕಾಲು ತಡೆದಿರ್ತಾವೆ. ಏನು ಓದಿಯಲ್ಲಿ ಬಿಡ ಕೇಳೇ ಇಲ್ಲ. ಅವೇನು ಬಂದ ನಾವು ಕೇಳೇ ಇಲ್ಲ. ನಾನೇ ಕೇಳೇನಿ ಅಂತ ಅದೇನು ಗೊತ್ತಾಯ್ತು ನಿನಗೆ ಹಿಂದಿನ ಜನ್ಮದ್ದು? ಹೌದಿಲ್ಲ? ಒಂದಿನ ಕುಂತಿದ್ದು ನೋಡಿಲ್ಪ ನಾವು ನಿರಂಜನ ಅಪ್ಪವ್ರ ಶಾಸ್ತ್ರಕ್ಕಂತ. ಹೌದಿಲ್ಲ? ಯಾರು ನೋಡಿರೇನ? ಕುಂದಿರ್ತಿಲ್ಲ ಅವನು. ಹೌದಿಲ್ಲ? ಇವರಾರ ಎಲ್ಲಿ ಕುಂತಾರ? ಸಮರ್ಥ ಎಲ್ಲಿ ಅದಾರ? ನೋಡಿರೇನ? ಇಲ್ಲ ಗೊತ್ತಾಗಿರ್ಬೋದು. ಅವ್ರು ಏನು ಮಾಡ್ಯಾರ ನಮ್ಗೇನು ಗೊತ್ತಿಲ್ಲ. ಏನು ಗೊತ್ತಿರ್ತದೆ? ಗೊತ್ತಿಲ್ಲ. ಏನಾದ್ರು ಮಾತಾಡಿಬಿಡ್ತಾರೆ. ಅವ್ರು ಕೇಳ್ಯಾರ ಬಿಟ್ಟಾರ. ಹೌದಿಲ್ಲ? ಕೃಷ್ಣಾನಂದ್ರ ಹಂಗೆ ಹಾಕಿದ್ರು. ಏನು ಅಪ್ಪ ಅವ್ರು ಅಂತೇಳಿ ಶಾಸ್ತ್ರ ಕೇಳಿಲ್ಲ ಬಿಟ್ಟಿಲ್ಲ ಅಂಥವ್ರು ಬೆನ್ನು ಹತ್ತಿ ಬಿಟ್ಟಿಪ್ಪ ನೀ ಅಂತ. ಅಪ್ಪ ಅವ್ರಿಗೆ ಒಂದಿನ ಬಂದು ನೋಡಿಲ್ಪ ನಾ ಅವ್ರು ಶಾಸ್ತ್ರ ಕುಂತಿದ್ದ ಅಪ್ಪ ಅವ್ರು ಅಂತೇಳಿ ಅಂತ. ಇವನಿನ್ನ ಕೇಳ್ಯಾರಪ್ಪ ಅವರು. ಆತ್ಮಾನಂದಪ್ಪ ಅವರು, ಶಿವಾನಂದರು, ಎಲ್ಲರೂ ಚಪ್ಪಲಿ ಬಿಡುವಲ್ಲಿ ಹೋಗಿ ಕುಂಡಿರ್ತಿದ್ರಂತವ್ರು. ಮುಂದೆ ಹೋಯ್ಕು ಅಂದರೆ ಎಲ್ಲರೂ ಚಪ್ಪಲಿ ಎಲ್ಲಿ ಬಿಡ್ತಿದ್ರು ಕುಂಡಿರ್ತಿದ್ರು ಅಂತ ದೃಷ್ಟಿ. ಅಪ್ಪ ಅವ್ರ ದೃಷ್ಟಿ ಭಾಳ ಸೂಕ್ಷ್ಮ. ನೋಡೇ ಬಿಡ್ತಿದ್ರಂತ ಅಪ್ಪ ಅವರು. ಅವರ ದೃಷ್ಟಿ ಏಕ ಆದಾಗ ಅದರ ಅನುಭವ ಆಕೈತಿ. ನಮಗೆ ಲಕ್ಷ ಕೊಡಬೇಕಲ್ಲ. ಅವ್ರು ಹೇಳೋದ್ರ ಕಡೆ ಲಕ್ಷ ಕೊಟ್ಟಾಗ ಅದ್ರ ದೃಷ್ಟಿ ಏಕಾಕೈತಿ. ಅಂದಾಗ ಅದರ ಅನುಭವ ಆಕೈತಿ ನಮಗೆ.
ನಾವು ಯಾಕಡೆ ಲಕ್ಷ್ಯ ಯಾಕ್ರಿ ಕುಂದ್ರದು ಅಲ್ಲೇ ಮುಂದೆ ಕುಂತೇನಂದ್ರೆ ಲಕ್ಷ್ಯ ಎಲ್ಲೇ ಐತಿ ನನಗೆ. ಎದ್ರ ಕಡೆ ಐತಿನ ಲಕ್ಷ್ಯ? ನಿತ್ಯ ಶ್ರವಣದಿಂದ ಅಧ್ಯಾಸ ನಿವಾರಣೆ ಆಕೈತಿ ನೋಡ್ರಿ. ಏನು ಅದಕ್ಕಾಗಿ ಪ್ರಯತ್ನ ಮಾಡಬೇಕು ನಾವು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವು ನಾವು ಇದೇ ಸಾಧನ. ಇದನ್ನು ಬಿಟ್ಟು ಬೇರೆ ಸಾಧನ ಇಲ್ಲ ಇಲ್ಲ. ಮನನದಿಂದ ನಾನಾ ಜ್ಞಾನ ಸ್ವರೂಪದೇನೆನ್ನುವುದು ಅನುಭವಕ್ಕೆ ಬರ್ತದೆ. ನಿಧಿಧ್ಯಾಸನದಿಂದ ಪೂರ್ಣ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಆ ಭಾವದಲ್ಲಿ, ಆನಂದದ ಭಾವದಲ್ಲಿ ನೆಲೆಯಾಗಿ ಅದು ನಿಲ್ಲಿಸ್ತದೆ. ನಿಧಿಧ್ಯಾಸನ ಗಟ್ಟಿ ಆಯ್ತಂದ್ರೆ. ನಿವೃತ್ತಿ ಹೊಂದೋದಂದ್ರೆ ಏನ್ರಿ? ಎಲ್ಲ ಇಂದ್ರಿಯಗಳ ವ್ಯಾಪಾರ ಕೈ ಬಿಟ್ಟು ಉಳ್ಕೋದು. ಹೌದಿಲ್ಲ? ಅವಾಗ ನಿನಗೆ ವಿಶ್ರಾಂತಿ ನೋಡಿ. ಇಂದ್ರಿಯಗಳ ಬಳಕೆ ಎಲ್ಲ ಬಂದಾವ. ನಿವೃತ್ತಿಯನ್ನು ಹೊಂದೋದಂದ್ರೆ ಯಾಕೆ ವಾಸನ ಎಲ್ಲಿ ಮಠ ಇರ್ತೈತಿ ಅವುಗಳನ್ನು ಏಕಾಕ್ ಹಚ್ಚೋದು. ಮುದುಕಾದ್ರೂ ಬಿಡುದಿಲ್ಲ ನಿನ್ನ. ಅದು ಮುದುಕಾದ ನಿವೃತ್ತಿ ಆಗೈತೇನ? ವಾಸನೆ ಹೋಗ್ಬೇಕಲ್ಲ. ಮನುಷ್ಯನೊಳಗೆ ಹೃದಯಗತವಾದಂಥ ಭೋಗ ವಾಸನೆಗಳ ಯಾವಾಗ ಕ್ಷೀಣಕ್ಕವೋ ಅವಾಗ ನಿನಗೆ ನಿವೃತ್ತಿ ಆಕೈತಿ. ಏನು ಮುದುಕಾದಂಗೆ ಹರಿಯದ್ದು ಬರಾಗ್ತೈತಿ, ಅವ್ನು ಹೆಚ್ಚಾಗ್ತೈತಿ. ನೀನೇ ರಿಪೇರಿ ಮಾಡಿಸ್ರಿ ಅವ್ನು ಇನ್ನಟ್ಟು ನೋಡೋಣ ಅಂತತಿ. ಅದಿಲ್ಲ, ಇಂದ್ರಿಯಗಳು ಕೆಡದಂಗೆ ಇನ್ನಟ್ಟು ವ್ಯವಸ್ಥೆ ಮಾಡ್ಕೊಂಡು ನೋಡೇ ಬಿಡು. ನಾವೊಂದು ಜಪಾಟಿ ನೋಡಬೇಕು ಅನ್ನೋದೈತಿ. ಶರೀರ ಮುದುಕಾಗೈತಿ ಅಂದ್ರು ಲಾಲ್ಸ ಹೋಗಿಲ್ಲ. ಯಾಕ್ರಿ? ಚಪಲ ಕಡಿಮೆ ಆಗಿಲ್ಲ, ಇನ್ನು ಇಂದ್ರಿಯಗಳ ಚಪಲತೆ ಹೆಚ್ಚಾಗತೈತಿ. ಇನ್ನು ಏನು ಇಂದ್ರಿಯಗಳ ಸೆಳವಿಗೆ ಬಿದ್ದರೆ ತೀರ್ತು ನೋಡ್ರಿ. ಇದರಿಂದ ಕಡೆಕಾಗೋದು ಭಾಳ ಕಠಿಣ ಐತಿ. ಅದರಿಂದ ಏನು ಅದ್ರ ಸೆಳವಿ ಸಿಕ್ಕಂಥ ಹೇಡಿಗಳಿಗೆ ಇದು ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಧೀರದ ಕೆಲಸ ಅಂದ್ರೆ ಅದರಿಂದ ವಿಮುಖ ಆಗ. ವಿವೇಕ ಇದ್ದರೆ ಬರ್ತೈತಿ ನಿನಗೆ. ಅದರಿಂದ ವಿಮುಖ ಆಗಕ್ಕೆ ಹಿಂದಕ್ಕೆ ಸರಿ ಹಾಕೋದ್ರಿಂದ ವಿವೇಕದ ಸನ್ನೆ ಬೆರೆಸಿ ನೋಡು. ವಿವೇಕ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಗನ ಬೇಕಿದಕ್ಕೆ. ಅವಾಗ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ಅವಾಗ ವಿಷಯದಿಂದ ಹಿಂದಕ್ಕೆ ಸರಿ ಹಾಕ್ಬರ್ತದೆ. ಏನು ಪ್ರತ್ಯಾಹಾರ ಅಂತ ಅದಕ್ಕೆ ಅಂತಾರೆ. ವಿಷಯದ ವ್ಯವಹಾರದಿಂದ ಹಿಂದಕ್ಕೆ ಸರಿಸೋದು ಮನಸ್ಸನ್ನು. ನಮ್ಮ ಮನಸ್ಸಿತ್ತಂದ್ರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ, ಮನಸ್ಸು ಆರೋಗ್ಯ ಇರ್ತೈತಿ. ಮನಸ್ಸಿಗೆ ಪ್ರತ್ಯಾಹಾರ, ಅದು ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಪ್ರತ್ಯಾಹಾರ ಮಾಡಿದ ಕೂಡಲೇ ಅವಾಗ ನಿನಗೆ ಇದು ಆನಂದದ ಸೂತ್ರ ಹತ್ತೈತಿ. ಏನು ಮನಸ್ಸಿಗೆ ಪ್ರತ್ಯಾಹಾರ, ಯಾವ ವಿಷಯಗಳ ಕಡೆಗೆ ಮನಸ್ಸು ಹೋಗದಂಗೆ. ಅದಕ್ಕೆ ಶಮೆ ಅಂತಾರೆ. ಏನು ಮನಸ್ಸನ್ನು ನಿಗ್ರಹ ಮಾಡ್ಕೋದ ಪ್ರತ್ಯಾಹಾರ, ಹೌದಿಲ್ಲ? ಅದಕ್ಕೆ ಶಮೆಯಿಂದ ಮುಕುತಿ ಸಾಧನ ಪೆರತಿನ್ನುಂಟೆ ಅಂದ್ರೆ. ಅದು ಬರಬೇಕಾದ್ರೆ ನಮ್ಮಲ್ಲಿ ವಿವೇಕನ ಜಾಗೃತ ಆಗ್ಬೇಕು ನೋಡ್ರಿ. ಏನು ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಆಗ್ಬೇಕಾದ್ರೆ ವಿವೇಕನ ಅದಕ್ಕೆ. ಹಿತಾಹಿತ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅದು ಶಾಶ್ವತವಾಗಿ ಅದ್ರ ಕಡೆ ಹೋಗದಂಗೆ ಮನಸ್ಸನ್ನು ಆತ್ಮಭಾವದಲ್ಲಿ ನಿಲ್ಲಿಸ್ಬೇಕಾತಂದ್ರೆ ವಿವೇಕನ ಬೇಕು. ಇವು ಆ ಯೋಗ ಈ ಯೋಗ ವಿವೇಕ ವೈರಾಗ್ಯ ಇಲ್ಲಲ್ಲೇ ಏನು ಮಾಡ್ತೀಯಲ್ಲ ಅವು ಟೆಂಪ್ರರಿ. ಏನು ಆಗಿನ ಪೂರ್ತಿ ಕಟ್ಟಾವು. ಏನು ಅವರಿಂದ ಶಾಶ್ವತವಾದಂಥ ಶಾಂತಿ ದೊರೆಯಲಾರ್ದು. ಅದಕ್ಕೆ ಮೊದಲಿಗೆ ವಿವೇಕ ಪ್ರಧಾನ, ನೀತಿಯುಕ್ತ ವೈರಾಗ್ಯ ಸಮೇತ ಅಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತದೆ. ಏನು ಒಮ್ಮಿಗೆ ಹಂಗೆ ವಿವೇಕ ವಿಚಾರ ಜಾಡಿಗಿಲ್ಲ ಬಗರಿಲ್ಲ ರೂಮ್ ಬಂದಂತ ಹಂಗೆ ವಿವೇಕ ಇಲ್ಲ ವೈರಾಗ್ಯ ಇಲ್ಲಲ್ಲಿ ಹಂಗೆ ಹೊಂತೇನಂದ್ರೆ ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ವಿವೇಕಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಿ. ವಿವೇಕ ಅದಕ್ಕೆ ಮುಖ ಕೊಡಲಿಲ್ಲ ಅಂದರೆ, ವಿವೇಕವಂತರ ಸಂಘದ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂದ್ರೆ, ಅವಿವೇಕಿಗಳ ಸಂಘದಾಗ ಇದ್ರೆ ವಿವೇಕ ಎಂದು ಉದಯ ಆಗ್ಬೇಕ್ರಿ. ಮುಂಜಾನೆ ಸಂಗಟ ಬರೀ ಅವಿವೇಕಿಗಳ ಸಂಘದಾಗ ಇರ್ಬೇಕು.
ವಿಷಯ ಸಂಗ್ರಹ ವಿಷಯ ಭೋಗದೊಳಗೆ ಕಾಲ ಕಳಿಸತ್ವರ ಎದಕ್ಕೆ ಬಂತೀನಿ ಕೆಲಸ ಇತ್ತು. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿ ಇದನ್ನೆಲ್ಲ. ಅದರಿಂದ ಏನು ಲಾಭ ಆಗಿತ್ತು ನೋಡ್ಕೊ. ಈ ಹಳೆ ವ್ಯರ್ಥ ಹೋಗ್ಲಿಕ್ಕೆ ಸಾರ್ಥಕ ಆಗತ್ತೆ ನೋಡ್ಕೊ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನೇನು ಅಂತ. ಬ್ರಹ್ಮನಿಷ್ಠರು ಮುಟ್ಟಿದ್ರದು ಮೋಕ್ಷ ಆಗುವುದಿಲ್ಲ, ಸ್ವತಃ ಪ್ರಯತ್ನ ಮಾಡಬೇಕಾಗತ್ತೆ. ಮುಟ್ಟಿ ಕೆಲವರ ರೋಗಾದಿಗಳು ಕಲಿಬಹುದು, ಹೌದಿಲ್ಲ? ಜಡ್ಡು ಇಂಥವೆಲ್ಲ ಹೋಗ್ಬೋದು, ಆದ್ರೆ ಮುಟ್ಟಿರೋದು ಮೋಕ್ಷ ಆಗೋದಿಲ್ಲ. ಯಾಕ್ರಿ? ನೀನ ಪ್ರಯತ್ನ ಮಾಡಬೇಕು. ನಿನ್ನ ಮನುಷ್ಯನೊಳಗಿದ್ದಂಥ ಅದನ್ನು ವಾಸನೆಗಳನ್ನು ಕಳ್ಕೊಳ್ಳಿಕ್ಕೆ ನೀನೇ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರು ದಾರಿ ತೋರಿಸ್ತಾರೆ ನಿನಗೆ. ಮುಕ್ತಿ ಯಾರು ಕೊಡೋದಿಲ್ಲ ನಿನಗೆ. ಮುಕ್ತಿ ನೀನೇ ಪ್ರಯತ್ನಪೂರ್ವಕವಾಗಿ ಹೊಂದುವ ಕೆಲಸ. ನಾನು ಮುಕ್ತದ ಅಂತ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ ನಿಂದ. ಇನ್ನೊಬ್ರು ಗೈಡೆನ್ಸ್ ಕೊಡ್ತಾರೆ, ದಾರಿ ತೋರಿಸ್ತಾರೆ. ನಾವು ಅಲ್ಲ, ಬೋರ್ಡ್ ಇದ್ದಂಗೆ. ಯಾಕ್ರಿ? ಇದು ಈ ಊರಿಗೆ ಹೋಗ್ತೈತಿ, ಈ ಊರಿಗೆ ಸರಿಯಾದ ಮಾರ್ಗದರ್ಶನ ಬೋರ್ಡ್ ಇದ್ದಂಗೆ. ಮುಂದೆ ನೀನು ಊರು ಸೇರ್ಬೇಕಾದ್ರೆ ನೀ ಸಾಧನ ಮಾಡಬೇಕು. ಸಾಧನ ಮಾಡಬೇಕಿಲ್ಲ. ತಾನಾಗಿ ಆಕೈತಿ. ಹೇಳಿದ ತಕ್ಷಣ ಕೇಳಿ ಬೋರ್ಡ್ ನೋಡಿದ ಕೂಡಲೇ ಊರು ಬಂದ್ಬಿಡ್ತೈತೆ ನಿನಗೆ. ಇದನ್ನ ಕಲ್ತ ಕೂಡಲೇ ಶಾಸ್ತ್ರ ಹೇಳಕ್ಕೆ ಕೇಳಕ್ಕೆ ಕಲ್ತ ಕೂಡಲೇ ಬಂದ್ಬಿಡ್ತೇನೆ ನಿನಗದು. ಯಾಕ್ರಿ? ಮಾಹಿತಿ ಆಯ್ತು. ಇನ್ನು ಮುಂದೆ ಸಾಧನ ಮಾಡೋದು ಯಾವಾಗ? ಅಡಿಗೆ ಸುದ್ದಿ ಮಾತಾಡಿದ ಕೂಡಲೇ ಊಟ ಮಾಡಿದಂಗೆ ಆತ ನಿನಗೆ. ಅಡಿಗೆ ಸುದ್ದಿ ಮಾತಾಡಿದ್ರೆ ಬಾಯಾಗ ಬಂದು ಬಿತ್ತ ನಿನಗದು. ಅದಕ್ಕೆ ಸಾಧನ ಮಾಡ್ಬೇಕು. ಸಾಧನ ಮಾಡದೆ ಅನುಭವ ಪಡೆಯದೆ ಒಮ್ಮಿಗಿಲೆ ನಾನು ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಬಂದ್ಬಿಡ್ತೇನೆ. ನೀನು ಸಾಧ್ಯನೇ ಇಲ್ಲ. ಮಾಹಿತಿ ಸರಿಯಾಗಿ ಮಾಡ್ಕೊಂಡಾಗ ನಿನಗೆ ಸಾಧನದ ತುಡುಗಾಕ್ ಬರ್ತೈತಿ. ಚಂದ ಕೇಳೋದನ್ನು, ಕೇಳ್ದುದನು ಅರಿದುದನೊಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದಳು ಅಂತ. ಶ್ರವಣ ಮಾಡು, ಮನನ ಮಾಡು. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಈ ಇದಕ್ಕಾಗಿ ಪ್ರಯತ್ನ ಮಾಡದೆ ಹೊರತ ಕೆಲಸ ಆಗೋದು. ನಾವು ಎಲ್ಲ ಕೈ ಕಾಲು ಕಟ್ಕೊಂಡು ಬಿದ್ದು ಕೇಳಿದಾಗ ಯಾಕ್ರಿ? ಎಲ್ಲ ತ್ಯಾಗ ಮಾಡಿ ಮನನ ಮಾಡಬೇಕಾದ್ರೆ ಎಲ್ಲ ಕೈ ಬಿಟ್ಟಾಗ ಬರ್ತೈತೆ ಅದು. ಇದನ್ನು ಹೆಂಗೆ ಮಾಡಲಿ ಅಂತಂದ್ರೆ ಎಲ್ಲ ಕೆಡ್ತೈತಿ. ಏನೇನು ನೀನು ಕನಸು ಏನೇನೋ ಕಲ್ಪಿಸ್ಕೊಂಡು ಕೂತಿ ಇವುಗಳನ್ನ ಗಳಿಸಿ ಸುಖ ಹೊಂದ್ಬೇಕಂತ ಹೊಂಟೀನಿ. ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿ ಎಲ್ಲ ಉಪಯೋಗ ಇಲ್ಲ. ನೀ ಏನು ಮಾಡಿದ್ರು ಎಲ್ಲ ಗಾಳಿ ಗೋಪುರ. ಗಾಳಿಯಾಗ ಗೋಪುರ ಕಟ್ಟಿದ್ರೆ ಎಲ್ಲಿ ನಿಲ್ಬೇಕು ನಿನಗೆ? ನಿನ್ನ ಆಶಯ ಎಲ್ಲ ಗಾಳಿ ಗೋಪುರ ಅಂತಾರಿಲ್ಲ. ಗಾಳಿಯಾಗ ಗೋಪುರ ಕಟ್ಟಿದ್ರೆ ಎಲ್ಲಿ ನಿಲ್ಬೇಕು? ಹಾರಿ ಹೋಗ್ತೈತೆ ಎಲ್ಲ. ಸ್ವತಃ ಪ್ರಯತ್ನದ ಅವಶ್ಯದ ಐತಿ. ಅಭ್ಯಾಸ ಸಂಜನಿತ ಅಂದಾರೆ. ಇದೇ ಅಭ್ಯಾಸ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅಭ್ಯಾಸದೊಳಗೆ ನಾವು ತೊಡಗಬೇಕಾಗ್ತದೆ. ನೀ ಯಾವಾಗಲೂ ಆನಂದ ಸ್ವರೂಪನ ಅದಿ. ಅದನ್ನ ಹೆಂಗೆ ಮರ್ತೈತಿ? ಹೆಂಗೆ ಮರ್ತೈತಿವೋ ಅಂತ ಯಾರಿಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಎಂತ ಮರ್ತ ಅಂತ ಬರೀ ಶುಷ್ಕವಾದದ ಮಾಡ್ಕೋತ ಕುಡಿದ್ರಾಗ ಏನು ಅರ್ಥ ಇಲ್ಲ. ಯಾಕೆ ಮಾಡಿದ್ದನ್ನ? ಈ ಭಾವ ಯಾಕೆ ಬಂತು ನಿಮಗಂದ್ರೆ ಇದನ್ನ ಯಾರಿಗೆ ಬಂದೈತಿ ಅಂತ ಬಂದೇ ಇಲ್ಲ. ಅದು ಬಂದೈತಿ ಅಂತ ನಿನಗೆ ಭ್ರಾಂತಿ ಆಗೈತಿ. ನನಗಾಗೈತಿ, ನಿನಗೇನೂ ಆಗಿಲ್ಲ. ಇರುವಂಗೆ ಐತೆ. ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಇಲ್ಲ. ನಿನ್ನಲ್ಲಿ ಅಜ್ಞಾನ ಅನ್ನುವಂಥದ್ದನ್ನು ಇಲ್ಲ. ನಿನಗೆ ಅಜ್ಞಾನವನ್ನು ನೀ ತಿಳಿಯವ. ನಿನಗಿಲ್ಲೈತಿ ಅಜ್ಞಾನ ಅನ್ನೋದನ್ನ ತಿಳ್ಕೊ ಮೊದಲು. ಆನಂದಮಯನ ಇದ್ದು ಬಹುಸಂಕಲ್ಪ ಯಾಕೆ ಮಾಡಿದ? ಏನು ಹರಕತ್ ಬಿದ್ದಿತ್ತು ಅಂತ ಪ್ರಶ್ನೆ ಮಾಡ್ತೇವೆ. ಇದಕ್ಕೆ ಉತ್ತರನ ಇಲ್ಲ. ಬಂಧನ ಯಾರಿಗೆ? ಮೋಕ್ಷ ಯಾರಿಗೆ? ನೀನು ಯಾರು ನೋಡ್ಕೊ. ಈಗ ಹೊಂದ್ಕೊಳ್ಳಿಕ್ ಬರ್ತದ? ಮೊದಲೇ ಆ ಕೆಲಸ ಮಾಡ್ಕೊ, ಆಮೇಲೆ ಈ ಪ್ರಶ್ನೆ ಕೇಳುವಂತೆ. ಯಾಕೆ ನೋವು ಆತು ಆ ಕಾರಣ ಹುಡ್ಕೋಕ್ಕಿಂತ ಗಾಯ ಮಾಸ್ಕೊಂಡು ಇರಾಕ್ ಬರ್ತೈತಿ. ಮಾಸ್ಕೊಂಡಿಂದ ಬೇಕಾದ್ರೆ ಅದನ್ನ ಪ್ರಶ್ನೆ ಮಾಡುವಂತೇನೆ. ಈಗ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿ? ಹೌದಿಲ್ಲ? ಅದ್ರಾಗ ಯಾಕೆ ವೇಳೆ ಕಳಿತಿ ಕೆಲಸಿಲ್ಲ?
ತೋರ್ತೈತೆ ಅಂತ ಕೇಳ್ತಾನ ಅಂತ ಹೇಳ್ತಾರೆ ಇಷ್ಟೇ. ನಿನ್ನ ಮೂಲ ಇರುವಿನ ಕಡೆ ಕೊಟ್ಟಾಗ ಇದೆಲ್ಲ ಹೊಳಿತೈತಿ ನಿನಗೆ. ನಿಜವಾಗಿ ಇದು ತೋರೇ ಇಲ್ಲ ಅನ್ನೋದು ಅವಾಗ ನಿನಗೆ ಖಾತ್ರಿ ಆಕೈತಿ. ಏನ್ ಭ್ರಾಂತಿಯಿಂದ ತೋರ್ತೈತಿ. ಹಗ್ಗದಲ್ಲಿ ಹಾವು ಕಂಡಂಗ ನಿನ್ನಲ್ಲಿ ಇದು ಜಗತ್ತು ತೋರೈತಿ. ತೋರಿದ್ರು ಹಗ್ಗಕ್ಕೆ ಏನೂ ಮಾಡಿಲ್ಲ. ಅದು ಹಾವಿನ ಭ್ರಾಂತಿ ಅದೇನು ಹಾವು ಆಗೈತೇನೆ? ಆಗಿಲ್ಲ. ನಿನ್ನಲ್ಲಿ ಜಗತ್ತು ತೋರೈತೆ ಅಂದ್ರೆ ಸುಧಾ ನಿನ್ನ ಇರುವಿಕೆಗೆ ಏನೂ ಮಾಡಿಲ್ಲ. ಬೇಕಾದಂಗೆ ತೋರ್ಲಿ. ನಿಜವಾಗಿ ಅದನ್ನು ಹಗ್ಗದ ತಿಳುವಳಿಕೆ ಮಾಡ್ಕೊಂಡವಾಗ ಹಾವಿನ ಭ್ರಾಂತಿ ಬೇಕಾದಂಗೆ ಸುಳ್ಳದು ಅಂತ ಏನು ಹಗ್ಗಕ್ಕೇನು ಮಾಡಲಾರ್ದು. ಮೋಟ ಮರದಲ್ಲಿ ಕಳ್ಳನ ಭೀತಿ ಉಂಟಾಗೈತಿ. ಬಡ್ಡಿ ತಿಳುವಳಿಕೆ ಇಲ್ಲದಕ್ಕೆ, ಹಗ್ಗ ತಿಳುವಳಿಕೆ ಇಲ್ಲದಕ್ಕೆ ಹಾವಿನ ಭ್ರಾಂತಿ ಆಗೈತಿ. ಹಂಗೆ ನೀ ಯಥಾರ್ಥ ವಸ್ತುವಿನ ತಿಳುವಳಿಕೆ ನೀ ಯಾರು ಅದನ್ನು ಗೊತ್ತಿಲ್ಲದಕ್ಕೆ ಜಗತ್ತಿನ ಭ್ರಾಂತಿ ನಿನ್ನಲ್ಲಿ ಇದು ತೋರೈತಿ. ಅಜ್ಞಾನದಿಂದ ಇದು ತೋರೈತಿ. ಅಜ್ಞಾನದ ಕಡೆ ಎಲ್ಲ ಕೊಟ್ಟಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಮೊದಲ ಜ್ಞಾನವನ್ನು ಮಾಡ್ಕೊ, ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೊ. ಅವಾಗ ನಿನಗಿಲ್ಲ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಮೊದಲ ಸಂಸಾರವೆನಗಿಲ್ಲವಾದುದನೇ ಏನೆಂದು ಹೇಳಲಿ, ಪರಮಾನಂದವೆನಗಾದ ಹದನಾನೇನು. ವಿಚಾರ ಮಾಡಿ ನೋಡಿದಾಗ ಇಲ್ಲ ಇಲ್ಲ ನಿನಗೆ ಅನ್ನೋದು ಹೊಳಿತೈತಿ ನಿನಗೆ. ಆನಂದ ವಿಕರ್ಷಿ ಕಲ್ಲು ಕಟ್ಟಿಗೆ ಮಣ್ಣು ಆಗಿಲ್ಲ. ಅವು ಆನಂದದಿಂದ ಬಂದಿದ್ರೆ ಅವು ಆನಂದನೇ ಇರಬೇಕಾಗಿತ್ತು. ಇದೆಲ್ಲ ದೇವರಿಂದ ಆಗಿದ್ರೆ ಇವು ದೇವ ಸ್ವರೂಪಗಳೇ ಆಗಿರ್ಬೇಕಾಗಿತ್ತು. ಆನಂದದಿಂದ ಇದು ಜಗತ್ತಾಗಿದ್ರೆ ಇದು ಸುಖರೂಪನ ಇರ್ಬೇಕಾಗಿತ್ತಲ್ಲ. ಸುಖಮಯವಾದ ಇರುವಿನಿಂದ ಬಂದಿದ್ರೆ ದುಃಖ ಯಾಕಾಕತ್ತೆ ಅಂದ್ರೆ ಅಂದ್ರೆ ಅಲ್ಲಿ ಇಲ್ಲ, ಆನಂದದಿಂದನೂ ಆಗಿಲ್ಲ, ಬ್ರಹ್ಮದಿಂದನೂ ಜಗತ್ತಿಲ್ಲ, ಬ್ರಹ್ಮದಲ್ಲಿನೂ ಇದಿಲ್ಲ ಇಲ್ಲ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಪುಷ್ಟಿ ತೋರಿಕೆ ಅಂತ. ಯಾವಾಗಲೂ ಇಲ್ಲ ಇಲ್ಲ ನಿನ್ನಲ್ಲಿ. ಎಂದೂ ಇಲ್ಲದ ಜಗವನು ನೀನೆಂದು ಕಂಡ ಬಗೆಯದು ಖುಷಿ ಸುಳ್ಳದ ಅಂತ. ವಿಚಾರವಂತರಿಗೆ ಇದು ಹೊಳಿತೈತಿ. ಯಾವ ವಿಚಾರ ಕಡೆ ಲಕ್ ಕೊಡ್ತಾನೆ ಅವಾಗಿದು ಇಲ್ಲ ಇಲ್ಲಪ್ಪ ನಮಗನ್ನೋದು ಹೊಳಿತೈತಿ. ಸುಳ್ಳ ಐತೆ ಅಂತ ನೀವು ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿ. ಜಗತ್ತೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವುದಿದು. ನಮಗೆ ಇಂದ್ರಿಯಗಳಿಗೆ ಗೋಚರ ಆಗಲಿ ಇದ್ದದ್ದು ಬೇಕಾಗೈತಿ. ಆನಂದ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ. ವಿಷಯ ವಸ್ತುಗಳು ಗೋಚರಕ್ಕವ, ಅವು ಸುಖರೂಪ ಅಲ್ಲ. ಇಂದ್ರಿಯಗಳಿಗೆ ಗೋಚರ ಆಗು ಯಾವ ಸುಖರೂಪ ಅಲ್ಲ. ಅದ್ರಾಗ ಹುಡ್ಕಾಕೊಂತೀನಿ ಇಂದ್ರಿಯಗಳಿಗೆ ಗೋಚರ ಆಗುದ್ರೊಳಗೆ ಆನಂದವನ್ನು. ಕಣ್ಣಿನ ರೂಪ, ಕಿವಿ ಗಾಯನ, ಯಾಕ್ರಿ ನಾಲಿಗೆ ರುಚಿ, ಆಯಾ ಇಂದ್ರಿಯಗಳಿಗೆ ಹತ್ತಾವ, ವಿಷಯ ವಸ್ತುಗಳು ಹತ್ತಾವ, ಅದ್ರ ಸುಖ ಹತ್ತುವುದಿಲ್ಲ. ಅದು ಅಸಮರ್ಥ ಅದಾವ. ಸುಖದ ಅನುಭವ ಮಾಡ್ಕೊಳಕ್ಕೆ ಇಂದ್ರಿಯಗಳು ಅಸಮರ್ಥ ಅದಾವ. ಆಯಾ ವಸ್ತುಗಳ ತಿಳುವಳಿಕೆ ಆಕತಿ ಹೊರತಾವ, ಆನಂದದ ತಿಳುವಳಿಕೆ ಆಗುದಿಲ್ಲ. ಅದ್ರಾಗ ಕಾಲ ಕಳೆದೇನಂತ ಅವ ಸುಖರೂಪ ಅಂತ ತಿಳ್ಕೊಂಡ. ಕಡಿಕೆ ಬ್ಯಾಸರಾಗಿ ಎಲ್ಲ ಕೈ ಬಿಟ್ಟು ತನ್ನೊಳಗ ತಾನು ವಿಶ್ರಾಂತಿ ಅನ್ನುವಂತಾನು. ಜ್ಞಾನಿ ಮತ್ತು ಅಜ್ಞಾನಿಗೆ ಇಬ್ಬರಿಗೂ ಸುಖ ದುಃಖಾದಿಗಳು ತೋರ್ತಾವ. ಆದ್ರೆ ಜ್ಞಾನಿಗೆ ಮಾನಸಿಕ ಚಿಂತೆ ಇರುದಿಲ್ಲ, ಅಜ್ಞಾನಿಗೆ ಮಾನಸಿಕ ಚಿಂತೆ ಇರ್ತದೆ. ಅವನು ಸುಳ್ಳು ಅಂತ ತಿಳ್ಕೊಂಡಿರ್ತಾನ, ಕರೆ ಅಂತ ತಿಳ್ಕೊಂಡಿರ್ತಿಲ್ಲ. ಅದಕ್ಕೆ ಅವನಿಗೆ ಬಾಧೆ ಆಗೋದಿಲ್ಲ. ನೀವು ಬಾಧೆ ಪಡ್ತಾನೆ ಕರೆ ಅಂತ ತಿಳ್ಕೊಂಡ. ಸಂಕಟ ಬೇಕಂದ್ರೆ ಜಗತ್ತು ತಿಳ್ಕೊ, ಬ್ಯಾಡ ಅಂದ್ರೆ ಕೈ ಬಿಡು. ಭಾಳ ಹೇಳೋದು ಕೇಳೋದ್ರಾಗ ಏನಿಲ್ಲ. ಎಷ್ಟಂತ ಹೇಳಿದ್ರಿ ನಿಮ್ಗೆ ಹೇಳೋದನ್ನ. ಇದು ಸುಖರೂಪ ಐತೆ ಅಂದ್ರೆ ಹಿಡ್ಕೋ, ಬ್ಯಾಡ ಅಂದ್ರೆ ಕೈ ಬಿಡು. ನೀನೇ ನೋಡು, ನಿನಗೆ ಗೊತ್ತಾಗುತ್ತೆ.
ಇದನ್ನ ಇಲ್ಲ ಅಂತ ಕೈ ಬಿಡ್ತೀಯಿಲ್ಲ. ನಿದ್ದೆ ಎತ್ತಾಗ ಇದ ಸುಖರೂಪ ಆಗಿದ್ರೆ ಯಾರೂ ಇದನ್ನು ಬಿಟ್ಟು ಹೋಗಿದ್ದಿಲ್ಲ. ನಿಧಿಗೆ ಹಾಕೋಕೆ ಹಂಗಾರೆ ಬಿಟ್ಟು ಇದೆಲ್ಲ ಬ್ಯಾಸರಾತಿ, ಬ್ಯಾಸರಿಗೆ ಕೊಡೋದನ್ನು ಬಿಡ್ತಿ. ಆರಾಮಿರೋದನ್ನು ಬಿಟ್ಟು ಇರಾಕೈತಿನ. ಆರಾಮ್ ಯಾರ ಬಿಟ್ಟಿರ್ತಾರನ್ರಿ? ನೀನ ಆರಾಮ್, ನಿನ್ನನ್ನು ಬಿಟ್ಟು ನಿನಗೆ ಇರಾಕ್ ಬರೋದಿಲ್ಲ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ಇರಾಕ್ ಬರ್ತದೆ. ಶರೀರ ನೀ ಬಿಡ್ತೀಯ ಅಂದ್ಬಿಡಕ್ಕೆ ನೀ ಅಲ್ಲದ್ದದು. ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡೆ ಅಂದ್ರೆ ನೀನಾಗಿರ್ಲಿಕ್ಕೆ ಬರ್ತದೆ. ನಿನ್ನನ್ನು ಬಿಟ್ಟು ನಿನಗೆ ಇರಾಕ್ ಬರೋದಿಲ್ಲ ಅಂತ. ನಿನ್ನ ಬಿಟ್ಟು ಇಲ್ಲದ್ದದು ಆನಂದ. ಎಲ್ಲಿ ಹೋದರೂ ಇದ್ದದ್ದನ್ನು, ಯಾವಾಗಲೂ ಇದ್ದದ್ದು ಸಿದ್ಧ ವಸ್ತು ಅಂದಾರ ಅದಕ್ಕೆ. ಅದನ್ನು ನೀ ಏನಿದೆ ಅದನ್ನು ನೀನಾಗಿ ಉಳ್ಕೋದು, ಅದನ್ನು ಹೊಂದ್ಕೊಂಡಿರುವುದ ನಿನ್ನನ್ನು ನೀ ಹೊಂದ್ಕೊಂಡಿರುವುದು. ಅಂದಾಗ ನೀ ಆರಾಮೈತಿ. ಅದನ್ನು ತೋರಿದ್ದನ್ನು ತೋರಿದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಆರಾಮ್ ಕಳ್ಕೊತ. ತೋರಿಕೆ ಅದಕ್ಕೆ ಇರುವಿಕೆ ಇಲ್ಲ. ನೀ ಏನೇನು ಕಲ್ಪಿಸ್ಕೊಂಡು ನೀನು ಕಲ್ಪನಾದಾಗ ತೋರಿದಂತಹ ತೋರಿಕೆ ತೋರಿಕೆ ನಿನಗೆ ಹಿತ ಕೊಡೋದು. ನೀನು ತೋರಿಕೆಲ್ಲ ಅಡಿಗೆದಾಗ ನಿನಗೆ ಹಿತ ಅದನ್ನು. ನೀ ಹಿಡ್ಕೊಂಡು ನೋಡು, ಬಿಟ್ಟು ನೋಡು, ಎರಡೂ ತಿಳಿತೈತಿ. ಹಿಡ್ಕೊಂಡಾಗ ಏನೈತಿ, ಬಿಟ್ಟಾಗ ಏನೈತಿ ಅನ್ನೋದು. ಮುಂಜಾನೆ ಸಂಜೆ ತನಕ ಸುಖ ಹೊಂದಬೇಕಂತ ಬಾಳೆ ಮಾಡತ್ತಿರೋದಿಲ್ಲ. ಎಚ್ಚರಿಕೆ ವ್ಯವಹಾರದೊಳಗೆ. ಏನ ಮಾಡ್ಬೇಕು ಉದ್ದೇಶ ಇಲ್ಲಲ್ಲ, ಯಾರು ಏನು ಮಾಡೋದಿಲ್ಲ. ಸುಖ ಹೊಂದಬೇಕನ್ನೋ ಉದ್ದೇಶ ಐತಿ, ಅದಕ್ಕಾಗಿ ಪ್ರಯತ್ನ ನಡೆದೈತಿ. ಎಲ್ಲಿ ಇಂದ್ರಿಯಗಳ ಮುಖಾಂತರ ಸುಖ ಹೊಂದಬೇಕನ್ನೋದು ಐತಿ ನಮಗೆ. ಇನ್ನು ಮುಂದೆ ಸುಖ ಕೊಡ್ತಾವ ಅನ್ನೋ ಭ್ರಮದೊಳಗೆ ಇದೀನಿ. ನಾಳೆ ಸುಖ ಸಿಗತೈತಿ, ನಾಳೆಗಳು ಎಷ್ಟು ಆದವು, ದಿನಗಳು ಆದವು, ತಿಂಗಳುಗಳು ಆದವು, ಪಕ್ಷಗಳು ಆದವು, ವರ್ಷಗಳು ಗತಿಸಿದವು. ಆಶಾ ಮಾತ್ರ ಹಂಗೆ ಮುಂದುವರಿತೈತಿ. ಸಮಾಧಾನ ಅಂತ ಇಲ್ಲ. ದಿನಮಪಿ ರಜನಿ ಸಾಯಂ ಪ್ರಾತಃ ಶಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿ ನ ಮುಂಚತ್ತೆ ಆಶಾಪಾಯಿ. ಮೊದಲಿನಂಗ ಅದಾವು ಆಶಾ, ಏನು ಕಡಿಮೆ ಆಗಿಲ್ಲ ಅಂತ. ಎಲ್ಲ ದಿನಗಳು, ವರ್ಷಗಳು, ಯುಗಗಳು ಆದರೂ ಸುಧಾ ಈ ಆಶಾ ಹಂಗೈತೆ, ಹೋಗ್ಬಂದ ನಾವು. ಇದಕ್ಕಾಗಿ ಪ್ರಯತ್ನ ಮಾಡಿದ್ರೆ ಇದನ್ನು ಕಳ್ಕೊಳ್ಳಿಕ್ಕೆ ಬರ್ತೈತೆ. ನೀ ಏನು ತಾನ ಕಲ್ಪಾಂತದಲ್ಲಿ ಇದು ನಾಶ ಆಗುವುದಿಲ್ಲ. ನೀನ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡಿ ನಿನ್ನ ಸ್ವರೂಪದ ತಿಳುವಳಿಕೆ ಮಾಡಿಕೊಂಡಾಗ ವಾಸನಾಕ್ಷಯ ಆಕ್ಕವು. ಇಲ್ಲ ಎಷ್ಟು ಜನ್ಮದ್ದು ಅದಾವು ಹಿಂಗೆ ಕುಂತಾವು, ತಿರ್ಕೊಂತ ಅಡ್ಡಾಡು ಪಾಳೆ ಬರ್ತೈತೆ. ಇವುಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡೆ ಅಂದ್ರೆ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಹೇಳಿಕೆ ಅಸಾಧ್ಯ. ಎಷ್ಟು ಜನ್ಮಗಳ ಸಂಖ್ಯೆಯನ್ನು, ವಿಷಯಾಸಕ್ತ ಮನುಷ್ಯನ ಜನ್ಮಗಳ ಸಂಖ್ಯೆಯನ್ನು ಹೇಳಿಕೆ ಬರೋದಿಲ್ಲ ಅಂತ. ಲೆಕ್ಕ ಇಡದ್ರ ಸಲ ಹುಟ್ಟಿಟ್ಟು ಬರೋನು. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡೆ. ನಾಳೆ ಸುಖ ಹೊಂದಬೇಕು, ನಾಳೆ ಹೊಂದಬೇಕು, ಇಂಥ ನಾಳೆಗಳು ಎಷ್ಟು ಬಂದು ಹೋದವು. ಈಗ ಸುಖ ಹೊಂದಿದ್ದೇನೆ ಹಂಗಾರೆ. ಗಂಡ ಹೆಂಡತಿ ನಾಳೆ ಸುಖ ಹೊಂದಬೇಕಂತ ಕೌದಿ ಕುಸ್ತಿ ಹೊಡಿತಿರು. ಈಗ ಸುಖ ಹೊಂದಬೇಕಂತ ಕೌದಿ ಕುಸ್ತಿ ಹೊಡಿತಿರು. ಈಗ ಸುಖ ಹೊಂದಬೇಕಂತ ಹೊಡಿತಿರಿಲ್ಲ ಕೌದಿ ಕುಸ್ತಿ. ಹಂಗಾರೆ ಸುಖ ಹೊಂದಿದ್ರೇನ ಅಂತ ಕೇಳಿದ್ರೆ, ಸುಖ ಸಿಕ್ಕರೆ ಮುಗಿತಲ್ಲ, ಮತ್ತೆ ಯಾಕೆ ಸುಖ ಬೇಡ್ತಿ? ಹಂಗಾರೆ ನಾಳೆ ಸುಖ ಹೊಂದ್ಬೇಕನ್ನೋ ಆಶೆ ಉಳಿಬಾರ್ದು ನಿನಗೆ. ಸುಖ ಸಿಕ್ಬಿಟ್ರೆ ನೆಮ್ಮದಿ ಅನ್ನೋದಿಲ್ಲ, ಇಲ್ಲ ತೃಪ್ತಿ ಅನ್ನೋದಿಲ್ಲ. ನಿನಗೆ ಅತೃಪ್ತಿ ಯಾಕೆ ನಿನಗೆ? ಜ್ಞಾನಿಗಳಿಗೆ ನಾನು ನಾಳೆ ಸುಖ ಹೊಂದಬೇಕಂತ ಚಿಂತೆ ಇರುದಿಲ್ಲ. ಯಾಕಂದ್ರೆ
ತನಗೆ ಬೇಕಾದಂಥ ಸುಖ ತನ್ನಲ್ಲಿ ಐತೆ ಅನ್ನೋ ತಿಳುವಳಿಕೆ ಅವನಲ್ಲಿ ಜಾಗೃತಿ ಇರ್ತದೆ. ಏನ್ ಅವ್ರಿಗೆ ವಿಷಯದ ಕಡೆಗೆ ಮನಸ್ಸು ಹರಿಯುವುದಿಲ್ಲ. ಅವ್ರು ನಾನು ಸುಖದ ತಿಳುವಳಿಕೆ ಅವಾಗಾದ್ರೆ, ನಿಜದ ಹಕ್ಕಿಕತೆ ಗೊತ್ತಾದ್ರೆ ವಿಷಯದ ಕಡೆಗೆ ಮನಸ್ಸು ಹರಿಯುವುದಿಲ್ಲ ಅವನು. ನಾವು ವಿಷಯ ನೋಡಿದ ಕೂಡಲೇ ಅವು ಸುಖರೂಪ ಅಂತ ತಿಳ್ಕೊಂಡು ಅವುಗಳು ಬೆನ್ನ ಹತ್ತಿದ್ದೀವಿ. ನಾವು ಅಜ್ಞಾನಿ, ಅವುಗಳಲ್ಲಿ ಏನೂ ಲಾಭ ಇಲ್ಲ ಅಂತ, ಆ ವಿಷಯ ವಸ್ತುಗಳು ಅವು ಸುಖರೂಪ ಅಲ್ಲ ಅಂತ ತಿಳಿದು ಅದರ ಬಗ್ಗೆ ಉದಾಸೀನತೆಯನ್ನು ಹೊಂದ. ಚಿಂತೆ ಕಳ್ಕೊಂಡು ಆರಾಮ ಇರ್ಬೇಕನ್ನೋ ಜ್ಞಾನಿ ಒಬ್ಬನೇ. ನಾವು ವಿಷಯದ ಬಂದ ಸುಖ ಹೊಂದಬೇಕನ್ನುವಂಥ ಭ್ರಾಂತಿ ಹೋಗಿಬಿಟ್ಟಿರ್ತದೆ. ವಿಷಯ ಭೋಗದಿಂದ ತೋರಿದಂಥ ಆನಂದ ಅದು ಎಲ್ಲಿದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದಾಗ ತಂದ ಅನ್ನೋದು ಹೊಳಿತೈತಿ. ಅಜ್ಞಾನಿ ಮತ್ತು ಜ್ಞಾನಿಗೆಲ್ಲ ಸಮಾನ ಇರ್ತದೆ ವಿಷಯ ಭೋಗ. ಆದರೆ ಜ್ಞಾನಿ ಅದ್ರ ಮುಖಾಂತರ ತೋರುವುದಲ್ಲ, ಇದು ನನ್ನ ಸ್ವರೂಪನ ಅಂತ ತಿಳಿದಿರ್ತಾವ. ನನ್ನ ಬಿಟ್ಟು ಇದಿಲ್ಲೇ ಇಲ್ಲ ಅಂತ. ವೃತ್ತಿ ಆನಂದದ ಆಕಾರ ಆದಾಗ ವಿಷಯದ ಆಕಾರ ಇಲ್ಲ, ವಿಷಯದ ಆಕಾರ ಆದಾಗ ಆನಂದದ ಆಕಾರ ಇಲ್ಲ. ಆದರೂ ಎಲ್ಲಕ್ಕಿಂತ ಹೆಚ್ಚಿನ ಪ್ರೀತಿ ವಿಷಯದ ಮ್ಯಾಗ ಐತಿಲ್ಲ. ಎಲ್ಲಕ್ಕಿಂತ ಹೆಚ್ಚಿನ ಪ್ರೀತಿ ಹೆಣ್ಣು ಗಂಡಿನ ಮ್ಯಾಗ ಐತಿಲ್ಲ ಎಲ್ಲರದು. ಗಂಡಿಗೆ ಹೆಂಡತಿಗೆ ಗಂಡ ಸುಖ ಕೊಡ್ತಾವಂತ, ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಆರಾಮ್ ಮೊದಲ ಇದ್ದದ್ದು ಏನಾರು ಮಾಡಿದಾಗ ಎಲ್ಲಾರು ಹೋದಾಗ ನಿನಗೆ ಗೊತ್ತಾಗೈತಿವ ಅದು. ಹೆಂಡತಿ ಆದ್ಮ್ಯಾಗ ಗಂಡನ ಆದ್ಮ್ಯಾಗ ಆನಂದ ಗೊತ್ತಾತೇನೆ. ಚಟ ಕಲ್ತ ಮ್ಯಾಗ ಆನಂದ ಗೊತ್ತಾತನಪ್ಪ ನಿನಗೆ. ಯಾವುದು ಚಟ ಇಲ್ದಾಗ ಆರಾಮಿದ್ದೀನೋ ಇಲ್ಲ. ತಲೆಬಿನ ಮೂಲಕ ಗೊತ್ತಾತೇನ. ಚಟ ಕಲ್ತಿಂದ ಮನಸ್ಸು ಚಂಚಲಾಗೈತಿ ನೋಡು. ತಲುವು ಕಲಿಯೋಕ್ಕಿಂತ ಮೊದಲ ಚಂಚಲ ಇದ್ದಿದ್ದಿಲ್ಲ ಅದು ಮನಸ್ಸು. ಮನಸ್ಸಿನಾಗಿ ಮನಿ ಸುಖ ಕೊಡ್ತೈತಿ ಅಂತ ಮನಿ ಬಾಳ್ಯದಾಗ ಓಡಾಡ್ತೈತಿ ಅದು ಮನಸ್ಸು. ಮನಸ್ಸಿನಾಗ ಹಿಡ್ಕೊಳ್ಳಿಲ್ಲ ಅಂದ್ರೆ ಮನಿ ಕಡೆ ಹೋಗುದಿಲ್ಲ ಅದು ಮನಸ್ಸು. ತಾನ ಚಟ ಕಲ್ತು ತಾನ ಚಿಂತೆ ಹಚ್ಕೊಂಡು ತಾನ ದುಃಖವನ್ನು ಹೊಂತೈತಿ. ಜ್ಞಾನಿ ಮತ್ತು ಅಜ್ಞಾನಿಗೆ ಸಮಾನ ಇರ್ತಾವೆಲ್ಲ ವಿಷಯ ವಸ್ತುಗಳು. ಆದ್ರೆ ಜ್ಞಾನಿಗೆ ಚಿಂತೆ ಇರ್ತಲ್ಲ, ಅಜ್ಞಾನಿಗೆ ಚಿಂತೆ ಇರ್ತದೆ. ಇವ ಖರೆ ಅಂತ ತಿಳ್ಕೊಂಡಿರ್ತಾನೆ, ಇವ ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಜ್ಞಾನಿಗೆ ತನ್ನ ಮೂಲ ಇರುವಿನ ನಿಜ ಗೊತ್ತಿರ್ತದೆ, ಸುಖದ ನೆಲೆ ಅವಾಗ ತಿಳಿದಿರ್ತಾನ. ಅಜ್ಞಾನಿ ಅವಾಗ ಗೊತ್ತಿರುದಿಲ್ಲ. ಅಜ್ಞಾನದಿಂದ ಅನ್ಯದ್ರ ಕಡೆ ಹೆಂಗ ತಿರುಗುದ ಇಲ್ಲದಲ್ಲಿ ಹುಡುಕ್ತಾನ. ಅದಕ್ಕೆ ಮಹಾತ್ಮರು ತಮ್ಮ ನಿಜದ ಇರುವಿನ ಕಡೆ ಲಕ್ಷ್ಯ ಬರುವಂಗೆ ಎಲ್ಲರನ್ನೂ ಅದ್ರ ಕಡೆ ಎಚ್ಚರಗೊಳಿಸ್ತಾರೆ. ಜಾಗೃತ ಆಗ್ರಿ, ನಿನ್ನೊಳಗೈತಿ. ಇಂದ್ರಿಯಗಳ ಮುಖಾಂತರ ಅದನ್ನ ಹೊಂದಲಿಕ್ಕೆ ಆಗುದಿಲ್ಲ. ನಿನ್ನೊಳಗ ನೋಡ್ಕೊ. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಅದು ಅನುಭವಕ್ಕೆ ಬರ್ತದೆ ಅನ್ನೋದಂಥ ವಿಚಾರ ಮೇಲೆ 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 ಕೇಳೋದ್ರಿಂದ ನಮಗೆ ಅದು ಹೊಳಿತೈತಿ. ಜಗತ್ತು ಯಾಕಾಗೈತಿ ಅಂತ ಕೇಳಿದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿ ಅಂತ ಆಗೈತಿ ನೋಡ. ಯಾಕಾಗೈತಿ ಅಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿ, ಇದು ದುಃಖ ಕೊಡ್ತೈತಿ ಅನ್ನೋ ತಿಳ್ಕೊಳಿಕ್ ನಿನಗೆ ಆಗ್ಲಿ ಅಂತ ಆಗೈತಿ. ನಿನ್ನ ಕಡೆ ಲಕ್ಷ ಕೊಡ್ಲಿ ಅಂತ ಹೇಳಿ ಆಗೈತಿ ಅದು, ಹೌದಿಲ್ಲ? ನೀನು ಸುಖ ಕೊಡ್ತೈತಿ ಅಂತ ತಿಳ್ತೀನಿ. ಇದು ನೆನಪಿನಾಗಿದ್ದಾವ ಯಾವ ಆರಾಮದಾನ ಹೇಳ್ರಿ? ಎಚ್ಚರಿಕೆ ಸಂಬಂಧ ಇಟ್ಕೊಂಡು ನಾವು ಯಾವ ಅದಾನ? ಇದ್ರ ಸಂಬಂಧ ತಪ್ಪಿಸ್ಕೊಂಡು ನಾವು ಯಾವ ದುಃಖವನ್ನು ಹೊಂದ್ಯಾನ? ಎಷ್ಟು ಆರಾಮ ಇರ್ತೀನಿ ಅದನ್ನು.
ನಿದ್ದೆ ಹತ್ತಲಿಲ್ಲ ಅಂದ್ರೆ ಹುಚ್ಚಿಡ್ದು ಹೋಗಿತ್ತು ನಿನಗೆ, ಸಂಬಂಧ ತಪ್ಪಲಿಲ್ಲ ಅಂದ್ರೆ. ಅದಿಲ್ಲ, ಎಲ್ಲ ಆರಾಮ ಇರ್ತೈತೆ ನೋಡಿ. ಇದು ಸಂಬಂಧ ತಪ್ಪಿದಾಗ ನಿನಗೆ ಸಂಬಂಧ ಹಚ್ಕೊಂಡೆ ಅಂದ್ರೆ ಎಲ್ಲ ಅನರ್ಥಗಳು ಚಾಲು ಅದು. ಎಂದೆಂದೆಂದೊಂದು ಇದು ಭಾವ ಬರಬಾರ್ದು ನಮಗೆ, ಹಂಗೆ ಮಾಡ್ಕೋಬೇಕು ನೋಡ್ರಿ. ಇದು ದುಃಖಮಯ ಅನ್ನೋದು ಹೊಳಿಬೇಕಲ್ಲ ನಮಗೆ. ಜಗತ್ತಿನ ಭಾವ ಇದು ದುಃಖಮಯದ ಅಂತ ಎಂದೆಂದೆಂದೆಂದು ಇದ್ರ ನೆನಪು ಬರದಂಗೆ ಮಾಡ್ಕೋಬೇಕು. ಅದಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಈ ದೇಹ ತಾದಾತ್ಮ್ಯ ಭಾವ ಬಂದಾಗ ಜಗತ್ತಿನ ಭಾವ ಹೋದಿಲ್ಲ. ಇಲ್ಲ ಅಂದ್ರೆ ಜಗತ್ತಿನ ಭಾವ ಎಲ್ಲೈತಿ? ನೀನು ಆತ್ಮಭಾವದಾಗ ಐತಿ, ಆನಂದದ ಭಾವದಾಗ ಇರ್ತೈತಿ. ಯಾವಾಗಲೂ ಆತ್ಮನ ಕಡೆಗೆ ವೃತ್ತಿ ಹರಿತಿದ್ರೆ ಅದಕ್ಕೆ ಬ್ರಹ್ಮಚಾರಿ ಅಂತಾರೆ. ಬ್ರಹ್ಮನ ಕಡೆಗೆ. ಬ್ರಹ್ಮ ಅಂದ್ರೆ ಆತ್ಮ ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದ್ರೆ ಆನಂದ. ಆನಂದದ ಆಕಾರ ಆಗ್ಲಿಕ್ಕೆ ಯಾವ ಪ್ರಯತ್ನ ಮಾಡ್ತೈತೆ ಮನಸ್ಸು, ಅವಾಗ ಬ್ರಹ್ಮಚಾರಿ ಅಂತಾರೆ. ಭಕ್ತಿ ಅಂದ್ರೆ ಸ್ವರೂಪದ ಕಡೆಗೆ ಮನಸ್ಸಿಡೋದಕ್ಕಂತಾರೆ. ಏನ್ ಈ ತೋರ್ಕಿ ಕಡೆ ಲಕ್ಷ ಕೊಡೋದಕ್ಕೆ ಮೋಹ ಅಂತಾರೆ. ಅದ ನಿನ್ನ ಬಂಧನಕ್ಕೆ ಹಾಕ್ತೈತಿ. ತೋರ್ಕಿ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನಿನಗೆ ಬಂಧನ, ಇರುಕಿ ಕಡೆ ಲಕ್ಷ ಕೊಟ್ರೆ ನಿನಗೆ ಮುಕ್ತಿ. ಏನ್ ಕೀಲಿ ಬಲಗಡೆ ತಿರುಗಿದ್ರೆ ಬಿಡುಗಡೆ, ಎಡಗಡೆ ತಿರುಗಿದ್ರೆ ಬಂಧನ, ಲಾಕ್ ಆಗಿಬಿಡ್ತೀನಿ. ಅದು ಸಿಕ್ಕೊಂಡು ಒದ್ದಾಡ್ತೀನಿ. ಇದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಒದ್ದಾಡ್ತೀವಿ, ಇದ್ರ ಕಡೆ ಎಲ್ಲ ಕೊಡು, ಇದನ್ನು ಬಿಡೋದನ್ನು, ಇದನ್ನು ಬಿಟ್ಟು ಈ ಕಡೆ ಹೊಳ್ಳು, ಅವಾಗ ನಿನಗೆ ಇದು ಏನೋ ಮುಕ್ತದೆ ಅನ್ನೋದು ನಿನಗೆ ಹೊಳಿತೀವಿ. ಅದನ್ನು ನೋಡ್ಕೊಳಕ್ತಾ ಪುರ್ಸೊತ್ತಿಲ್ಲ ನಿನಗೆ, ನಿನ್ನ ಬಗ್ಗೆ ನೀ ತಿಳ್ಕೊಳಿಕ್ಕೆ ಪುರ್ಸೊತ್ತಿಲ್ದಂಗೆ ಆಗೈತಿ. ಭಕ್ತಿ ವಿರಕ್ತಿ ಜ್ಞಾನ ಎಲ್ಲ ಒಂದೇ ರೀ. ಸ್ವರ್ಗಕ್ಕೆ ಹೋದವ್ರು ಪುಣ್ಯ ತೀರಿದ ಮರಳಿ ಭೂಮಿಗೆ ಬರ್ತಾರಂತ. ಹೌದು, ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮಿಷಂತಿ. ಪುಣ್ಯ ತೀರು ಮಠ ಅಷ್ಟೇ, ನೀವು ಸ್ವರ್ಗ ಲೋಕಾದಿಗಳಿಗೆ ಹೋಗಲ್ಲ. ಸೌಕರ್ಯಕ್ಕೆ ಎಲ್ಲಿ ಮಠ ಇರ್ತೈತಪ್ಪ? ಪುಣ್ಯ ತೀರು ಮಠ. ಪುಣ್ಯ ತೀರಿದ ಮೇಲೆ ನೀವು ಸೌಕರ್ಯಕ್ಕೆ ಎಲ್ಲ ಸಬಕಾರ ಸಮದಂಗೆ ಸಮಬೇಕು. ಅದು ಶಾಶ್ವತವಾದದ್ದಲ್ಲ. ಈ ನಿನ್ನ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಪುನಃ ಇಲ್ಲಿ ಬರೋ ಕೆಲಸ ಏನಿತ್ತು? ಹೌದಿಲ್ಲ? ಆತ್ಮಜ್ಞಾನ ಆಗುವವರೆಗೂ ಪುನರ್ಜನ್ಮ ತಪ್ಪುದಿಲ್ಲ ಅಂದಾರೆ. ಅದಕ್ಕೆ ಆತ್ಮಜ್ಞಾನವನ್ನು ಮಾಡ್ಕೊ. ಉಳಿಕೆ ಜಗತ್ತಿನ ತೋರಿಕೆ ತಿಳುವಳಿಕೆ ಮಾಡ್ಕೊಂಡ್ರೆ ಏನೂ ಲಾಭ ಇಲ್ಲ. ಮಹಾಕಾರಣ ಶರೀರದ ಅಭ್ಯಾಸ ಸ್ಥಿತಿಯೊಳಗೆ ಯಾವ ಇರ್ತಾನೆ ಅವ ಬ್ರಹ್ಮಲೋಕವನ್ನು ಹೊಂತಾನೆ. ಹೌದು, ಮಹಾಕಾರಣ ಅಂದ್ರೆ ಅದೇ ನಿದ್ದೆಯನ್ನು ಮೀರಿ ಸಮಾಧಿ ಸ್ಥಿತಿಯನ್ನು ಅಭ್ಯಾಸ ಮಾಡೋವಾಗ ಅವ ಬ್ರಹ್ಮಭಾವದೊಳಗೆ ಇರ್ತಾನೆ. ಏನು ತಿಳಿಯದೆ ಮಾಡಿದ್ದು ಪಾಪ ಅಲ್ಲ, ತಿಳಿದು ಮಾಡಿದ್ದು ಮಹಾಪಾಪ. ಏನು ಗೊತ್ತಿಲ್ಲೇ ಮಾಡಿದ್ದು ಅದಕ್ಕೆ ಕ್ಷಮ್ಯ, ಗೊತ್ತು ಮಾಡಿದ್ದಕ್ಕೆ ಅದಕ್ಕೆ ಅಕ್ಷಮ್ಯ ಅಪರಾಧ. ಅದಕ್ಕೆ ಶಿಕ್ಷೆ ಕೊಡ್ಬೇಕು. ತಿಳಿದು ಮಾಡಿದ್ದಕ್ಕೆ ಶಿಕ್ಷೆ, ತಿಳಿಲಿ ಮಾಡಿದ್ದು ಅಪರಾಧಿ. ಏನು ತಿಳಿಯಲಿ ಮಾಡಿದ್ದು ಅವನು ನಿರಪರಾಧಿ. ತಿಳಿಯಲಿ ಮಾಡ್ಯಾನ, ಅವಾಗ ಅವಕಾಶ ಕೊಡಬೇಕು. ತಿಳಿದು ಮಾಡಿದವಾಗ ಅವಕಾಶ ಕೊಡುವ ಶಿಕ್ಷಣ ಅವಾಗ. ಏನು ಅದಕ್ಕೆ ರಾಜನಲ್ಲಿ ಇವೆಲ್ಲ ಇರಬೇಕಾದ ಗುಣಗಳು ಇರ್ತಾವೆ. ರಾಜ ಯಾವ ತಿಳಿದ ಅಪರಾಧ ಮಾಡ್ತಾನೆ ಅವಾಗ ಶಿಕ್ಷೆ ಕೊಡಬೇಕಾಗ್ತೈತಿ. ಅಂಥವ್ರನ್ನೆಲ್ಲ ಕ್ಷಮಿಸಬಾರ್ದು ಅಂತ. ಏನು ತಿಳಿಲಿ ಮಾಡಿದ್ದಕ್ಕೆ ಅಲ್ಲಿ ಕ್ಷಮ ಬೇಕಾಗ್ತೈತಿ, ಅವಕಾಶ ಕೊಡವು. ಏನು ಸುಧಾರಿಸ್ಕೊಳಿಕ್ಕೆ ಅವಕ್ಕೆ ಅವಕಾಶ ಐತಿ. ತಿಳಿದು ಮಾಡ್ತಾನಂದ್ರೆ ನಾವು ಪನಿಷ್ಮೆಂಟ್ ಕೊಡಬೇಕು. ನೀನು ಇಲ್ಲಾಂದ್ರೆ ವ್ಯವಸ್ಥಿತವಾಗಿ ನಡೆಯೋದಿಲ್ಲ ಇದು.
ಪನಿಷ್ಮೆಂಟ್ ಹಾಕ್ಕೊಂತ ಬಂದತಿಲ್ಲ, ಆದರೂ ಎಚ್ಚರ ಆಗೋದು ನಮ್ಗೆ. ಇಷ್ಟೆಲ್ಲ ಒದಗಿ ತಿಂದರೂ ಅದ್ರ ಕಡೆ ಖಬರಿಲ್ಲ ನಾವು. ಈ ಜಗತ್ತಿನ ವ್ಯವಹಾರದಿಂದ ನಮ್ಮ ಸುಖ ಏನದ, ಕಡಿಮೆ ಆಗಿಲ್ಲ. ಅದು ಇರುವಂಗೆ ಐತೆ. ಏನು ಬೇಕಾದಾದ್ರೂ ಸುಧಾ ಅದು ಇರುವಂಗೆ ಇದಕ್ಕಿದ್ದಂಗೆ ಐತಿ. ನಮಗದು ಮರಿ ಆಗೈತಿ ಇಷ್ಟ. ಶರೀರ ಚರಿತಾರ್ಥ ಏನೈತಿ, ಯಾರದೇ ಇರಲಿ, ಜ್ಞಾನದಿರಲಿ ಅಜ್ಞಾನದಿರಲಿ, ಅದು ಪ್ರಾರಂಭ ಪ್ರಕಾರ ನಡೀತಿರ್ತೈತಿ. ಕೆಲವರಿಗೆ ಪೀಡಾ ಕೊಡ್ಬೋದು, ಕೆಲವರಿಗೆ ಪೀಡಾ ಕೊಡ್ಲಿಕ್ಕಿಲ್ಲ. ಅವರವರ ಹಿಂದಿನ ಕರ್ಮಕ್ಕನುಸಾರವಾಗಿ ಅದು ನಡೆದಿರ್ತೈತಿ ವ್ಯವಹಾರ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧನೇ ಇಲ್ಲ. ಮದುವೆ ಆದರೂ ನೀನು ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತದೆ. ಯಾವನ ಮನಸ್ಸು ಬ್ರಹ್ಮಭಾವ ಆನಂದದ ಕಡೆ ಹರಿತಿರ್ತೈತಿ, ಆ ವಿಷಯದ ಚಿಂತನೆಯನ್ನೆಲ್ಲ ಕೈ ಬಿಟ್ಟು, ವಿಷಯದ ವ್ಯಾಮೋಹವನ್ನೆಲ್ಲ ಬಿಟ್ಟು ಬ್ರಹ್ಮಚಿಂತನದ ಕಡೆ ಯಾವಾಗಲೂ ನಿರಂತರ ತೊಡಗಿರ್ತೈತಿ ಅವನ ಮನಸ್ಸು, ಅವಾಗ ಬ್ರಹ್ಮಚಾರಿ ಅಂತಾರೆ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ ಅಂತ. ವಿಷಯದ ಕಡೆಗೆ ಹೋದ್ರೆ ವಿಷಯಾಚಾರ್ಯ, ಮಿಥ್ಯಾಚಾರಿ ನಾವು. ನೀವು ಹೊರಗಿಂದ ಎದಕ್ಕೆ ಸಂಬಂಧ ಇಲ್ಲ, ಯಾವ ಲಕ್ಷಣಗಳು ಬ್ರಹ್ಮಚಾರಿ ಆಗಕ್ಕೆ ಹಿಂಗೆ ಸೋಗ ಹಾಕಿದ್ರೆ ಅದು ಬ್ರಹ್ಮಚಾರಿ ಅಲ್ಲ ನಾವು. ಯಾಕ್ರಿ ಬಟ್ಟಿ ಬದಲು ಮಾಡಿ ಅದನ್ನು ಗುರುತಿಸ್ಲಿಕ್ಕೆ ಬರೋದಿಲ್ಲ ನಿಮ್ಗೆ ಬ್ರಹ್ಮಚಾರಿ ಅನ್ನೋದು. ಪೋಷಾಕಿನ ಮ್ಯಾಗಿಂದ ನಿರ್ಣಯ ಮಾಡಕ್ಕೆ ಬರೋದಿಲ್ಲ ಅದನ್ನು. ಏನು ಒಳಗಿನ ಕೆಲಸ ನೋಡ್ರಿ ಅದು. ನೀವು ಹೊರಗಿಂದ ಏನು ಇಲ್ಲಪ್ಪ ಅಂದ್ರೆ ಒಳಗೆ ಬಿಟ್ಟಾನಿಲ್ಲ ನೋಡ್ಬೇಕಲ್ಲ. ಹೊರಗೆ ಬಿಟ್ಟರೆ ಒಳಗೆ ಬಿಡ್ಬೇಕಲ್ಲ. ಅವಾಗ ಗೊತ್ತದ ಅವ ಬ್ರಹ್ಮಚಾರಿ ಅದಾನೋ ಏನು ಬ್ರಹ್ಮಚಾರಿ ಅದಾನೋ, ಅವಾಗ ಗೊತ್ತದ. ವಿಷಯದ ಕಡೆಗೆ ಹೇಳ್ತೈತೆ ಅಂದ್ರೆ ಅವೆಂತ ಬ್ರಹ್ಮಚಾರಿ, ಅವ ವ್ಯಭಿಚಾರಿ ನಾವು. ಏನು ಈ ಬದಲಾವಣೆ ಆಗುವಂಥ ವಸ್ತುವಿನ ಕಡೆಗೆ ಯಾರು ಮನಸ್ಸು ಹರಿತಿರ್ತೈತಿ ಅವರು ವ್ಯಭಿಚಾರಿಗಳ. ಬದಲಾಗದೇ ಇದ್ದಂಥ ವಸ್ತುವಿನ ಕಡೆಗೆ ಯಾರು ಮನಸ್ಸು ಹರಿತಿರ್ತೈತಿ ಅವಾಗ ಬ್ರಹ್ಮಚಾರಿ ಅಂತಾರೆ. ಬ್ರಹ್ಮ ಅಂದ್ರೆ ಬದಲಾಗದೇ ಇದ್ದದ್ದು, ಚಲನವಲನ ಆಗದೇ ಇದ್ದದ್ದು. ಆ ಇದ್ದ ವಸ್ತು ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ಕಡೆ ಲಕ್ಷ್ಯ ಯಾವಾಗಲೂ ಇತ್ತಂದ್ರೆ ಅವಾಗ ಬ್ರಹ್ಮಚಾರಿ ಅಂತ. ಈ ಬದಲಾವಣೆ ಆಗೋದು ಸಂಸಾರಿಗೆ. ಯಾಕ್ರಿ ಬದಲಾವಣೆ ಆಗೋದಕ್ಕೆ ಸಂಸಾರ ಅಂದ್ರೆ ಯಾರ ಮನಸ್ಸು ಸಂಸಾರದ ಕಡೆಗೆ ಹೇಳ್ತಿರ್ತೈತಿ ಅವಾಗ ಸಂಸಾರಿ ಅಂತ. ಸಂಸಾರಿಗೆ ಸುಖ ಇಲ್ಲ, ಬದಲಾವಣೆ ಹೊಂದೋದ್ರ ಕಡೆ ಲಕ್ಷ್ಯ ಕೊಡ್ತಿರ್ತಾನೆ, ಅವಾಗ ನೆಮ್ಮದಿ ಇಲ್ಲ. ಬದಲಾಗದೇ ಇದ್ದಂತಹ ಇರುವಿನ ಕಡೆ ಯಾವ ಲಕ್ಷ್ಯ ಕೊಡ್ತಾನೆ ಅವಾಗ ನೆಮ್ಮದಿ ಐತೆ, ಅವಾಗ ಬ್ರಹ್ಮಚಾರಿ ಅಂತ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ. ಇವೆಲ್ಲ ಜಗತ್ತಿನ ವಸ್ತುಗಳು ಇದ್ದಕ್ಕಿದ್ದಂಗೆ ಇರುವುದ್ರ ವಿಕಾರ ಆಗಿ ನಾಶ ಆಗ್ತಾವೆ. ಈ ನಾಶವಂತ ಪದಾರ್ಥಗಳ ಮೇಲಿನ ಆಸಕ್ತಿಯನ್ನು ಬಿಟ್ಟಾಗಲೇ ಸ್ವರೂಪವನ್ನು ಹೊಂದಲಿಕ್ಕೆ ಬರ್ತದೆ. ಅದು ಕೆಟ್ಟ ಹೊಕ್ಕವಂತ ತಿಳಿದು ಉದಾಸೀನ ಆಗು. ಈ ವಿವೇಕ ನಮ್ಮಲ್ಲಿ ಹೊಳಿಬೇಕಲ್ಲ. ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದ ಈಗಲೇ ಮಹಾವಿರತಿ ಅಂತ. ವೈರಾಗ್ಯ ಇಲ್ಲದ ಹೊರತಾಗಿ ನಮಗಿದು ಅನುಭವಕ್ಕೆ ಬರೋದಿಲ್ಲ. ವೈರಾಗ್ಯ ಬರೋ ಪುರುಷೋತ್ತಲೇ ನಮಗಿದು ಅನುಭವಕ್ಕೆ ಬರೋದು. ಈ ಸೂತ್ರ ನಮಗೆ ಆನಂದದ ಸೂತ್ರ. ಬದಲಾವಣೆ ಆಗೋದ್ರ ಕಡೆ ಎಲ್ಲ ಕೊಡು, ಕೈ ಬಿಡು ಅಂದ್ರೆ ಬದಲಾಗದೇ ಇದ್ದಂಥ ಇರು ನಿಮ್ಗೆ ಅನುಭವಕ್ಕೆ ಬರ್ತದೆ. ಬದಲಾಗದೇ ಇದ್ದ ಯಾವುದೈತಿ ಅದು ಸುಖರೂಪ, ಅದ ನೀನ, ಅದ ಸುಖರೂಪವಾದ ವಸ್ತು ನೀನು. ಬದಲಾಗದೇ ಇದ್ದ ವಸ್ತು ನೀನು. ಬದಲಾಗದನ್ನು ನೋಡಾವ, ನೀನು ಬದಲಾಗಿಲ್ಲ. ಬದಲಾವಣೆ ನಿನ್ನಲ್ಲಿಲ್ಲ, ಅದರಿಂದ ನೀನ ಸುಖ ಸ್ವರೂಪದಿ. ಈ ಶರೀರದಾಗ ಬದಲಾವಣೆ ಐತಿ, ಮನಸ್ಸಿನಾಗ ಬದಲಾವಣೆ ಐತಿ, ಅವು ಯಾವುವು ನೀನಲ್ಲ. ಬದಲಾವಣೆ ಆಗು ಇದಕ್ಕಿದ್ದಂಗೆ ಇರುವುದಿಲ್ಲ ಅವೆಲ್ಲ, ಅವು ಸುಖರೂಪ ಅಲ್ಲ. ಅದಕ್ಕೆ ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರ ನಾನಲ್ಲ ಅಂತ. ಅವೆಲ್ಲ ಇದಕ್ಕಿದ್ದಂಗೆ ಇರುವುದಿಲ್ಲ, ಬದಲಾವಣೆ ಆಗ್ತಾವೆ. ಅದಕ್ಕೆ ನಾನಲ್ಲ. ನೀನಲ್ಲದನ್ನೆಲ್ಲ ಕೈ ಬಿಟ್ಟ ಉಳ್ಕೊಂಡಾಗ ನೀ ಬದಲಾಗದೇ ಇದ್ದಂಥ ವಸ್ತುನ ನಾನು ಅನ್ನೋದು ನಿನ್ಗೆ ಹೋಗ್ತದೆ. ಅದು ಸುಖರೂಪವಾದದ್ದು ಅಂತ. ಎಲ್ಲ ಅಲ್ಲುಗಳು ಬಿಡ್ಲಿಕ್ಕೆ ಬಾರದಂಥ ವಸ್ತು ಯಾವುದೈತೆ ಅದು ಬದಲಾಗೋದು ನೋಡಿ. ಎಲ್ಲವನ್ನ ಕೈ ಬಿಟ್ಟು ನಿನ್ನ ಕೈ ಬಿಡಾಕ್ ಬರೋದು. ನೀನು ಇದ್ದಕ್ಕಿದ್ದಂಗೆ ಇದ್ದ ವಸ್ತು
ಎಲ್ಲ ಬಿಡ್ತಿ, ಏನಾರು ಬಿಟ್ಟು ಇರಕ್ಕೆ ಬರ್ತೈತಿ? ನಿಮ್ಮನ್ನು ಬಿಟ್ಟು ನಿಮ್ಗೆ ಇರಕ್ಕೆ ಬರೋದು? ಯಾಕೆ ನೀವ ಆ ಮೂಲ ವಸ್ತುನ ನೀವು ಅದಿರಿ. ನೀನ ಅದ ಇದೆ ಅಂದೆ, ನಿನ್ನ ಬಿಟ್ಟು ನಿನಗೆ ಹೆಂಗೆ ಇರಕ್ಕೆ ಬರ್ತೈತಿ? ನಿನ್ನನ್ನು ಆಶ್ರಯಿಸ್ಕೊಂಡು ಇವೆಲ್ಲ ಅದಾವು. ಇವುಗಳನ್ನು ಆಶ್ರಯಿಸ್ಕೊಂಡು ನೀನಿಲ್ಲ. ಇವುಗಳು ಇಲ್ಲುಲ್ಲೇ ನಿನಗೆ ಇರಕ್ಕೆ ಬರ್ತೈತಿ. ತೋರಿಕೆ ಸಂಬಂಧ ಇಲ್ಲುಲ್ಲೇ ನಿಮ್ಗೆ ಇರಕ್ಕೆ ಬರ್ತೈತಿ. ಆರಾಮ್ ಇರಾಕಿ ತೋರಿಕೆ ವಸ್ತುಗಳ ಅವಶ್ಯಕತೆ ಇಲ್ಲ, ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲೇ ಇಲ್ಲ. ಸಮಾಧಾನ ಕೆಡಿಸ್ಕೊಳಕ್ಕೆ ಬೇಕಾಗ್ಯವು. ನೀನ ಕಲ್ಪಿಸ್ಕೊಂಡು ಕುಂತೀವನ್ನಿಲ್ಲ ತೋರಿಕೆ ವಸ್ತುಗಳನ್ನು. ಆ ದೇವ್ರನ್ನ ಮಾಡಿದವ್ರನ್ನ ನೀನ ಮಾಡ್ಕೊಂಡು ಕುಂತಿ, ಇದ್ದು ಸಮಾಧಾನ ಕೆಡಿಸ್ಕೊಂಡು ಕುಂತಿ. ಎದಕ್ಕೆ ಬೇಕಾಗಿತ್ತು ಅವ್ನು ಕಲ್ಪಿಸ್ಕೋ ಕೆಲಸ ಏನಿತ್ತು? ಯಾವ ಕಲ್ಪಿಸ್ಕೊಂಡ ನಾವು ಒದ್ದಾಡ್ತಾನ, ಯಾವ ಕಲ್ಪಿಸ್ಕೊಂಡಿಲ್ಲ ನಾವು ಆರಾಮದಾನ. ಪಶು ಪಕ್ಷಿಗಳು ಕಲ್ಪಿಸ್ಕೊಂಡವನ್ರಿ ಅವು ದೇವರು ದಿಂಡ್ರು ಅಂತೇಳಿ ಯಾವ್ದಾರ ಗುಡಿ ಗುಂಡಾರ್ಕದು ಹೋಕ್ಕವ್ ನೋಡ್ರಿ ಬೇಕಾರೆ. ಹೋಕ್ಕವ್ರ ಆ ಭಾವದೊಳಗೆ ಬರೋದಿಲ್ಲ, ಆರಾಮದವು. ಬರೀ ತಿಂತಾವು, ಮಾಡ್ತಾವೆ, ಇಂದ್ರಿಯಗಳ ವ್ಯಾಪಾರ, ನಿದ್ದೆ, ಇಷ್ಟ, ಆಹಾರ, ನಿದ್ರಾ, ಮೈಥುನ, ಅವು ನಿಸರ್ಗ ನಿಯಮಕ್ಕೆ ಅನುಸಾರವಾಗಿ ಮಾಡ್ತಾವೆ. ನೀನು ಕೃತ್ರಿಮ ರೀತಿಯಿಂದ ಮಾಡಿ ಎಲ್ಲ ಜೀವನ ಎಲ್ಲ ಹಾಳು ಮಾಡ್ಕೊಂತೀವಿ. ಅವುಗಳ ಸುಧಾ ನಿನಗೆ ನಿಯತ್ತಿಲ್ಲ. ನಿನಗೆ ಪಶು ಪಕ್ಷಿಗಳ ಗತಿ. ನೀ ಮಿತಿಮೀರಿ ವ್ಯವಹಾರ ನಡೆಸಿದ್ದಾನೆ, ಇಂದ್ರಿಯಗಳ ಸಂಪರ್ಕ ಹೋಗೋ ವ್ಯವಹಾರ. ನಿಯಮ ಅದಾವ. ಆ ನಿಯಮಗಳ ಪಾಲನೆ ಮಾಡಿದರೆ ಶರೀರ ಆರಾಮಿರ್ತೈತಿ. ಯಾಕ್ರಿ? ಮನಸ್ಸೂ ಆರಾಮಿರ್ತದೆ. ನಿಯಮ ಮುರಿದ್ರೆ ಎಲ್ಲ ಹದಗೆಟ್ಟು ಹೋಗ್ತೈತಿ ನೋಡಿ. ನಿಸರ್ಗ ನಿಯಮಗಳ ಪಾಲನೆ ನಾವು ಗೊತ್ತಿಲ್ಲಕ್ಕೋ ಪಶು ಪಕ್ಷಿಗಳು ಮಾಡ್ತಾವ, ಮನುಷ್ಯನಿಗೆ ಗೊತ್ತಿದ್ದು ಇದನ್ನು ಮಾಡೋಕ್ಕಾಗೋದು ಅದಲ್ಲ. ಅದಕ್ಕೆ ನಿಯಮಗಳು ಬೇಕು, ನಾವು ನಿಯಮಗಳ ಪಾಲನೆ ಮಾಡ್ಬೇಕು. ಯಮ ನಿಯಮಾದಿಗಳ ಪಾಲನೆ ಎಲ್ಲುಲ್ಲೇ ನಮ್ಗೆ ನಿಜವನ್ನು ತಿಳ್ಕೊಳಿಕ್ಕೆ ಆಗುವುದನೇ ಇಲ್ಲ ಅಂತ. ಅವು ನಿಯಮಗಳ ಪಾಲನೆ ಮಾಡಲಿಲ್ಲ ಅಂದ್ರೆ ಹೊಡೆತ ತಿನ್ಬೇಕಾಗಿತ್ತು. ನಿಯಮ ಮುರಿದ್ರೆ ನೀತಿ ನಿಯಮಗಳಂತ ಯಾಕಂದ್ರೆ ಇನ್ನೊಬ್ಬರು ಕೆಡಕಾಗದಂಥದ್ದ ನೀತಿ. ಈ ನಿಯಮಗಳು ಆಹಾರ, ಶರೀರ ಆರೋಗ್ಯ ಇಟ್ಕೋಬೇಕಾದ್ರೆ ಅದಕ್ಕೆ ನಿಯಮಗಳು ಪಾಲನೆ ಮಾಡ್ಬೇಕಿಲ್ಲ. ಅದಕ್ಕೆ ಬ್ರಹ್ಮಚರ್ಯ. ಆ ನಿಯಮ ಪಾಲನೆ ಮಾಡಲಿಲ್ಲ ಅಂದ್ರೆ ಶರೀರ ಆರೋಗ್ಯ ಕೆಟ್ಟು ಹೋಗ್ತೈತಿ. ನಿಯಮಗಳನ್ನು ಮುರಿದ ಶರೀರ ರೋಗಾದಿಗಳಿಗೆ ತೂತಕ್ಕೈತಿ. ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಂಡಾಗ ಇದನ್ನು ಸಾಧಿಸಕ್ಕೆ ಬರ್ತೈತಿ. ಶರೀರ ಕೆಡಿಸ್ಕೊಂಡ್ರೆ ಏನೂ ಸಾಧಿಸಾಕ್ಬಾರ್ದು. ನಿನಗೂ ಗೊತ್ತಿಲ್ಲ ಯಾಕ್ರಿ? ಮನೆಯನ್ನ ತಂದೆ ತಾಯಿಗಳು ಹೇಳೋದಿಲ್ಲ ನಿನಗೆ. ಅದಕ್ಕೆ ಬಲ್ಲವರ ಹತ್ರ ಇವನ್ನೆಲ್ಲ ನೀತಿ ನಿಯಮಗಳ ಪಾಲನೆಯನ್ನು ಹೆಂಗೆ ಮಾಡಬೇಕು, ಅದರಿಂದ ಏನು ಲಾಭ ಐತಿ ಅನ್ನೋದನ್ನು ತಿಳ್ಕೊ. ಆ ಸಂಸ್ಕಾರ ಇಲ್ಲಲ್ಲ ನಮ್ಗೆ. ಏನು ಬೇಕಾದ ಯಾವಾಗ ಬೇಕು ಅವಾಗ. ಯಾಕ್ರಿ? ಮನುಷ್ಯ ಶಾನ್ಯ ಅಂದರೂ ಸುಧಾ ಅದ್ರಾಗ ಸಿಕ್ಕೊಂಡು ಒದ್ದಾಡ್ತಾನೆ. ನೀತಿ ಬಿಟ್ಟ ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಜೀವನ ಎಲ್ಲ ಹಾಳು ಮಾಡ್ಕೊತೀವಿ. ಅದಕ್ಕೆ ಮಹಾತ್ಮರು ಅವನ್ನೆಲ್ಲ ಪಾಲನೆ ಮಾಡಿ ಅವನು ಮೀರ್ಯಾರ. ನೀತಿ ಹುಡುಗದೆ ಕಡೆ ಮುಟ್ಟಿರಪ್ಪ ಅಂತ ಅವನು ಪಾಲನೆ ಮಾಡಿದಾಗ ಅವನು ಮೀರ್ಲಿಕ್ಕೆ ಬರ್ತೈತೆ. ಅದಕ್ಕೆ ಅವನು ಪಾಲನೆ ಚಾಚು ತಪ್ಪದೆ ಯಾರು ಪಾಲನೆ ಮಾಡ್ತಾರೆ ಅವರಿಗೆ ಇದನ್ನು ಹೊಂದಲಿಕ್ಕೆ ಸಾಧ್ಯತೆ. ನೀತಿ ಇಲ್ದ ನೀನು ಶಾಸ್ತ್ರ ತಗೊಂಡು ಬೆಂಕಿ ಹಚ್ಚ. ನೀತಿ ನಿಯಮಗಳಿಲ್ಲ ಇಲ್ಲ, ನೀನು ನಿಯಮಿತತನ ಇಲ್ಲ. ಪಶು ಪಕ್ಷಿಗಳಿಗಿಂತ ಅತೋತ ಜೀವನ ಸಾಗಿಸಾಕತ್ತೀನಿ. ಅವನ್ನೆಲ್ಲ ಬಿಟ್ಟು ಗಾಳಿಗೆ ತೂರು ಬಿಟ್ಟು ಜೀವನ ಎಲ್ಲ ಹದಗೆಡಿಸ್ಕೊಂಡು ಕುಂತೀವಿ. ಅದಕ್ಕೆ ಇನ್ನು ಬೇಕಾದ್ರೆ ಎಚ್ಚರಾಗ ನೋಡಿ. ನೀವು ಆ ಸ್ವರೂಪ ಜ್ಞಾನ ಹೊಂದಿದಂಥವ್ರ ಮಹಾತ್ಮರ ನೀತಿ ನಿಯಮಗಳ ಅವರ ಅನುಕರಣೆ ಹೆಂಗೈತಿ ಅದನ್ನು ಪಾಲನೆ ಮಾಡಿ. ಅವನು ಬಿಡಲಿಲ್ಲ ಅವರು. ಹೌದಿಲ್ಲ? ಆ ನಿಯಮಗಳ ಪಾಲನೆ ಕಡೇಕ ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗೂ ಅವನು ಬಿಟ್ಟಿಲ್ಲ. ಅವರು ನಿಷಿದ್ಧ ವ್ಯವಹಾರ ಎಂದೂ ಮಾಡಿಲ್ಲ. ಅವರು ಅನೀತಿ ವ್ಯವಹಾರ. ಅದಕ್ಕೆ ಅವನು ನೋಡಿಕೊಂಡು ನಾವು ಅದರಂತೆ ನಮ್ಮ ಜೀವನ ಅಳವಡಿಸ್ಕೊಂಡಾಗ ನಮ್ಮ ಜೀವನನೂ ಭದ್ರಕೈತಿ. ಆ ಸ್ಥಿತಿ ಹೊಂದಾಕ ಬರ್ತೈತಿ. ಇಲ್ಲ ಅಂದ್ರೆ ಹದಗೆಟ್ಟು ಹೋಗೈತಿ. ಅವನು ಪಾಲನೆ ಮಾಡೋಲೆ ನಾನು ಹಂಗಿಲ್ಲ ಕಸಕಿನ ಮಾಹಿತಿ ಮಾಡ್ಕೊಂಡು ಕೂಲಿ ಆಗೋದಿಲ್ಲ. ಅದು ಅವ್ರು ಪಾಲನೆ ಮಾಡ್ಬೇಕು. ಅದರಂತೆ ಆಚರಣೆ ಬೇಕು. ಬೇಡ ಆಲಿಸಿದಾಗಳುವುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಳುವುದು. ಆ ನೀತಿ ನಿಯಮಗಳ ಆಚರಣೆ ಬೇಕು. ಬೇಡ ಆಚರಣೆ ಏನು ಇಲ್ಲ. ಬರೀ ಮಾತಾಡೋದ ಕಲ್ತಿ, ಆಚರಣೆ ಇರಲಿಲ್ಲ ಅಂದರೆ ಏನೂ ಲಾಭ ಇಲ್ಲ ಅಂತ.
ಸಕಲ ಸಾಧು ಸಂಪರಾಂತು